ವರದಿಗಳ ಬಗ್ಗೆ ಸೂಚ್ಯಂಕಗಳ ಬಗ್ಗೆ ನಾವು ಚರ್ಚೆ ಮಾಡೋಣ. ಮೊದಲನೇದಾಗಿ ಶಕ್ತಿ ಪರಿವರ್ತನೆ ಸೂಚ್ಯಂಕ ಅನ್ನುವಂಥದ್ದು. ಈ ಶಕ್ತಿ ಪರಿವರ್ತನೆ ಸೂಚ್ಯಂಕ ಇತ್ತೀಚೆಗೆ ಬಿಡುಗಡೆಯಾಗಿದೆ. ಇದರಲ್ಲಿ ಭಾರತ 63ನೇ ಸ್ಥಾನವನ್ನು ಪಡೆದಿದೆ. ಚೀನಾ 20ನೇ ಸ್ಥಾನ ಇದೆ. ಸ್ವೀಡನ್ ನೋಡಿ, ಹೆಸರಲ್ಲೇ ನೋಡಿ, ಸ್ವೀಡನ್ ನೆನ್ಪಿಟ್ಕೊಳ್ಳಿ. ಸ್ವೀಡನ್ ಇದನ್ನು ನೆನ್ಪಿಟ್ಕೊಂಡ್ರೆ ಸಾಕು ನಿಮಗೆ. ಅಂದರೆ ಸ್ವಿಟ್ಜರ್ಲ್ಯಾಂಡು, ಡ ಅಂದರೆ ಡೆನ್ಮಾರ್ಕು, ನ ಅಂದರೆ ಫಿನ್ಲ್ಯಾಂಡ್ ಅನ್ನುವಂಥದ್ದು. ಇದು ಸ್ವಿಟ್ಜರ್ಲ್ಯಾಂಡ್ ಮೊದಲನೇ ಸ್ಥಾನದಲ್ಲಿದ್ದರೆ, ಡೆನ್ಮಾರ್ಕ್ 2ನೇ ಸ್ಥಾನದಲ್ಲಿದೆ, ಫಿನ್ಲ್ಯಾಂಡ್ 3ನೇ ಸ್ಥಾನದಲ್ಲಿದೆ, ಸ್ವೀಸ್ 4ನೇ ಸ್ಥಾನದಲ್ಲಿ, ಫ್ರಾನ್ಸ್ 5ನೇ ಸ್ಥಾನದಲ್ಲಿದೆ. ಸೊ ಭಾರತದ ಸ್ಥಾನ ಎಷ್ಟು ಇಲ್ಲಿ? 63. ಚೀನಾ 20ನೇ ಸ್ಥಾನದಲ್ಲಿದೆ. ಸೊ ಇದು ಶಕ್ತಿ ಪರಿವರ್ತನೆ ಸೂಚ್ಯಂಕದ ಬಗ್ಗೆ. ಈ ಶಕ್ತಿ ಪರಿವರ್ತನೆ ಸೂಚ್ಯಂಕನ ಯಾರು ಸಿದ್ಧಪಡಿಸ್ತಾರೆ ಅಂತಂದರೆ ವಿಶ್ವ ಆರ್ಥಿಕ ವೇದಿಕೆ. ಇದಕ್ಕೆ ವರ್ಲ್ಡ್ ಎಕನಾಮಿಕ್ ಫೋರಮ್ ಅಂತ ನಾವು ಕರಿತೀವಿ, WEF ಅಂತೇಳಿ. ಇದರದ್ದು ಮುಖ್ಯ ಉದ್ದೇಶ ಅಂತಂದರೆ ಎನರ್ಜಿ ನೀತಿ, ಭದ್ರತೆ, ಸುಸ್ಥಿರತೆ, ಸಸ್ಟೈನಬಲ್ ಡೆವಲಪ್ಮೆಂಟ್, ಸೆಕ್ಯೂರಿಟಿ ಆ್ಯಂಡ್ ಎನರ್ಜಿ ಪಾಲಿಸಿ. ಈ 3 ಅಂಶಗಳ ಆಧಾರದ ಮೇಲೆ 120 ದೇಶಗಳ ಪೈಕಿ 108 ದೇಶ, ಅಂದರೆ 120 ದೇಶಗಳ ಪೈಕಿ 108 ದೇಶಗಳು ಈ ಒಂದು ನಿಟ್ಟಿನಲ್ಲಿ, ಶಕ್ತಿ ಪರಿವರ್ತನೆಯ ನಿಟ್ಟಿನಲ್ಲಿ ಬಹಳಷ್ಟು ಉತ್ತಮ ಪ್ರಗತಿ ಸಾಧಿಸಿದ್ದಾವೆ ಅಂತ ಇದು ವರದಿಯನ್ನು ಕೊಡ್ತಾ ಇದೆ. ಇನ್ನು ಗಮನಿಸಬೇಕಾಗಿದ್ದು, ಅದಾನಿ ಸಮೂಹದಿಂದ 8 ಲಕ್ಷ ಕೋಟಿಯನ್ನು ಈ ನಿಟ್ಟಿನಲ್ಲಿ ಹೂಡಿಕೆಯನ್ನು ಮಾಡಲಾಗಿದೆ. ಸೊ ಮತ್ತೊಂದು ಸಾರಿ ರಿಪೀಟ್ ಮಾಡ್ತಾ ಇದ್ದೀನಿ ನಾನು. ವಿಶ್ವ ಆರ್ಥಿಕ ವೇದಿಕೆ ಸಿದ್ಧಪಡಿಸುವಂಥ ಶಕ್ತಿ ಪರಿವರ್ತನಾ ಸೂಚ್ಯಂಕದಲ್ಲಿ ಭಾರತದ್ದು 63ನೇ ಸ್ಥಾನ ಇದೆ. ಚೀನಾ 20ನೇದಲ್ಲೇ, ಸ್ವೀಡನ್ ಫಸ್ಟು, ಡೆನ್ಮಾರ್ಕ್ ಸೆಕೆಂಡು, ಫಿನ್ಲ್ಯಾಂಡ್ ಥರ್ಡು. ನಿಮಗೆ ಪ್ರಶ್ನೆನ ಕೇಳ್ಬೋದು. ಇತ್ತೀಚೆಗೆ ಬಿಡುಗಡೆಯಾದ ಶಕ್ತಿ ಪರಿವರ್ತನಾ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ 40, 60, 63, 55. ಇದಕ್ಕೆ ಸರಿಯಾದಂಥ ಉತ್ತರ ನೀವು ಹಾಕಬೇಕಾಗಿರೋದು 63. ಮುಂದುವರೆದು ನಿಮಗೆ ಇತ್ತೀಚೆಗೆ ಬಿಡುಗಡೆಯಾಗಿರುವಂಥ ಶಕ್ತಿ ಪರಿವರ್ತನಾ ಸೂಚ್ಯಂಕದಲ್ಲಿ ಮೊದಲನೇ ಸ್ಥಾನ ಪಡೆದಿರುವಂಥ ದೇಶ ಸ್ವೀಡನ್ನು, ಡೆನ್ಮಾರ್ಕ್, ಫಿನ್ಲ್ಯಾಂಡ್. ಈ ಥರನಾಗಿ ನೀವು ನೆನಪಿಟ್ಟರೆ ಪರೀಕ್ಷಾ ದೃಷ್ಟಿಯಿಂದ ನಿಮಗೆ ಅತ್ಯಂತ ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು. ಇನ್ನು ಈಗ ನಿಮಗೆ ಗೊತ್ತಿರಲಿ, ನಾನು ಈ ಒಂದು ವರದಿಯನ್ನು ವಿಶ್ವ ಆರ್ಥಿಕ ವೇದಿಕೆ ಸಿದ್ಧಪಡಿಸುತ್ತೆ ಅಂತ ಹೇಳಿದರು. ವಿಶ್ವ ಆರ್ಥಿಕ ವೇದಿಕೆ ಏನಿದು? WEF ಅಂತ ಕರಿತೀವಿ. 1971ರಲ್ಲಿ ಇದು ಸ್ಥಾಪನೆ ಆಯಿತು. 1971ರಲ್ಲಿ ಇದು ಸ್ವೀಸ್ನ ಲಾಭೋದ್ದೇಶವಿಲ್ಲದ ಒಂದು ಪ್ರತಿಷ್ಠಾನವಾಗಿದ್ದು, ಸ್ವಿಟ್ಜರ್ಲ್ಯಾಂಡ್ನ ಜಿನಿವಾದಲ್ಲಿದೆ. ಇದು ಎಲ್ಲಿದೆ? ಜಿನೇವಾದಲ್ಲಿ ಇದೆ ನೋಡಿ. ಸ್ವೀಸ್ದು ಜಿನೇವಾದಲ್ಲಿ 1971ರಲ್ಲಿ ಸ್ಟಾರ್ಟ್ ಆಗಿದೆ. ಸಾರ್ವಜನಿಕವಾಗಿ ಖಾಸಗಿ ಸಹಕಾರಕ್ಕೆ ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿ ಸ್ವೀಸ್ ಅಧಿಕಾರಿಗಳಿಂದ ಗುರುತಿಸಲ್ಪಟ್ಟಿದೆ. ಇದರದ್ದು ಮುಖ್ಯ ಉದ್ದೇಶ ಅಂತಂದರೆ ಪ್ರಾದೇಶಿಕವಾಗಿ, ಜಾಗತಿಕವಾಗಿ ಇಡೀ ಜಗತ್ತಿನ ಪರಿಸ್ಥಿತಿಯನ್ನು ಸುಧಾರಿಸುವಂಥದ್ದು. ರಾಜಕೀಯ, ಶೈಕ್ಷಣಿಕ, ಸಾಮಾಜಿಕ ಎಲ್ಲ ನಾಯಕರನ್ನು ಒಳಗೊಂಡು ಒಂದು ಉತ್ತಮವಂಥ ಕೆಲಸವನ್ನು ಮಾಡುವಂಥದ್ದು ಇದರ ಒಂದು ಕೆಲಸ. ಬಹಳಷ್ಟು ವರದಿಗಳನ್ನು ಇದು ಬಿಡುಗಡೆ ಮಾಡುತ್ತೆ. ಲಿಂಗ ಸಮಾನತೆ, ಆಮೇಲೆ ಗುಣಮಟ್ಟದ ವರದಿಗಳು, ಈಗ ನಾವು ನೋಡಿದ ಹಾಗೆ ಗ್ಯಾಪ್ ರಿಪೋರ್ಟು, ಈ ಥರದ ವರದಿಗಳನ್ನು ಇದು ವಿಶ್ವ ಆರ್ಥಿಕ ವೇದಿಕೆ ಬಿಡುಗಡೆ ಮಾಡುತ್ತೆ ಅನ್ನೋದು ತಮ್ಮೆಲ್ಲರಿಗೂ ಗೊತ್ತಿರಲಿ. ಸೊ ಮುಂದುವರೆದು ಇಂಪಾರ್ಟೆಂಟ್ ಟಾಪಿಕ್, ಟ್ರಾವೆಲ್ ಆ್ಯಂಡ್ ಟೂರಿಸಮ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ 2024, ಪ್ರಯಾಣ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿ ಸೂಚ್ಯಂಕ, TTDI. ವೆರಿ ಸಿಂಪಲಿ ನೆನ್ಪಿಟ್ಕೋಬೇಕಾಗಿದ್ದು TTDI, ಟ್ರಾವೆಲ್ ಆ್ಯಂಡ್ ಟೂರಿಸಮ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅನ್ನುವಂಥದ್ದು. ಇದು ನೇರವಾಗಿ ನನ್ನ ವಿಷಯಕ್ಕೆ ಬಂದಾಗ, ಜಾಗತಿಕವಾಗಿ ಶ್ರೇಯಾಂಕದಲ್ಲಿ ಭಾರತ ಅಗ್ರಸ್ಥಾನಗಳಲ್ಲಂತೂ ಇಲ್ಲ. 10 ಪ್ರಮುಖ ಸ್ಥಾನಗಳು ಯಾವ್ಯಾವ ಪಡ್ಕೊಂಡಿದ್ದಾವೆ ಅಂದರೆ ಯುನೈಟೆಡ್ ಸ್ಟೇಟ್ಸ್, ಸ್ಪೇನ್, ಜಪಾನ್, ಫ್ರಾನ್ಸ್, ಆಸ್ಟ್ರೇಲಿಯಾ, ಜರ್ಮನಿ, ಯುನೈಟೆಡ್ ಕಿಂಗ್ಡಮ್, ಚೀನಾ, ಇಟಲಿ ಮತ್ತು ಸ್ವಿಟ್ಜರ್ಲ್ಯಾಂಡ್. ಹಾಗಾದರೆ ಮೊದಲ 3 ಸ್ಥಾನದಲ್ಲಿ ಯುನೈಟೆಡ್ ಸ್ಟೇಟ್ಸ್ ಇದೆ, ಸ್ಪೇನ್ ಇದೆ, ಜಪಾನ್ ಇದೆ. ಸ್ಪೇನ್, ಜಪಾನ್, ಯುನೈಟೆಡ್ ಸ್ಟೇಟ್ಸ್ ಮೊದಲ 3 ಸ್ಥಾನದಲ್ಲಿದ್ದಾವೆ. ಇದು ಯಾವ ಆಧಾರದ ಮೇಲೆ ಈ ವರದಿ ಬಿಡುಗಡೆ ಆಗುತ್ತೆ ಅಂತಂದರೆ, ಇಲ್ಲಿ ವ್ಯಾಪಾರಕ್ಕೆ ಯಾವ ರೀತಿಯಾದಂಥ ಒಂದು ಪರಿಸರ ಇದೆ, ಪೂರಕವಾಗಿದೆಯಾ, ಮತ್ತು ಪ್ರವಾಸೋದ್ಯಮಕ್ಕೆ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟಿದ್ದಾರಾ, ಮತ್ತು ಒಳ್ಳೆಯ ಸಾರಿಗೆ ವ್ಯವಸ್ಥೆ ಇದೆಯಾ, ಸಾಂಸ್ಕೃತಿಕ ಸಂಪನ್ಮೂಲಗಳು ಚೆನ್ನಾಗಿದ್ದಾವ, ಈ ಎಲ್ಲವುಗಳನ್ನು ಆಧರಿಸಿ ಈ ಒಂದು ರಿಪೋರ್ಟ್ ಬರುತ್ತೆ. ಒಟ್ಟಾರೆ ಪಶ್ಚಿಮ ಏಷ್ಯಾ ಇತರ ಪ್ರದೇಶಗಳನ್ನು ಈ ಒಂದು ವರದಿಯಲ್ಲಿ ಮೀರಿಸಿದೆ. 2019ಕ್ಕೆ ಹೋಲಿಸಿದಾಗ 20% ಪ್ರವಾಸಿಗರ ಆಗಮನದಿಂದ ಯುರೋಪ್, ಆಫ್ರಿಕಾ ಮತ್ತು ಅಮೇರಿಕಾಗಳ ಇದಕ್ಕೆ ಒಂದು ಸ್ವಲ್ಪ ಚೇತರಿಸಿಕೊಂಡಿವೆ ಅನ್ನುವಂಥದ್ದು ಈ ಒಂದು ವರದಿ ನೀಡುತ್ತೆ. ಇನ್ನು ನಾವು ಮುಖ್ಯವಾಗಿ ಭಾರತದ ಪೊಸಿಷನ್ ಇದರಲ್ಲಿ ಏನಿದೆ ಅನ್ನುವಂಥದ್ದು ಇಂಪಾರ್ಟೆಂಟಾಗಿ ನಾವು ಗಮನಿಸಬೇಕು. ಏನಿದೆ ಭಾರತದ ಪೊಸಿಷನ್ ಅಂದರೆ,
ಇದು ನೀಡಿರುವಂಥ ಸೂಚ್ಯಂಕದ ಆಧಾರದ ಮೇಲೆ 119 ಆರ್ಥಿಕತೆ ಅಂಶಗಳ ಮೇಲೆ ಇದು ಕೇಂದ್ರೀಕರಿಸುತ್ತೆ ಈ ಒಂದು ರಿಪೋರ್ಟ್ TTDI. ಇಲ್ಲಿ ಭಾರತ ನೀವು 2019ಕ್ಕೆ ಹೋಲಿಸಿದರೆ 10 ಸ್ಥಾನಗಳನ್ನು ಕಡಿಮೆ ಪಡ್ಕೊಂಡಿದೆ, ಅಂದರೆ 39ನೇ ಸ್ಥಾನ ಇದೆ. TTDIಯಲ್ಲಿ ಭಾರತದ ಸ್ಥಾನ ಎಷ್ಟು ಅಂತ ನೀವು ಯಾರು ಕೇಳಿದರೆ 39ನೇ ಸ್ಥಾನದಲ್ಲಿದೆ. ಇಂಟ್ರೆಸ್ಟಿಂಗ್. ಇದನ್ನು 1ರಿಂದ 7ರವರೆಗೆ ಇದನ್ನು ಸೂಚ್ಯಂಕ ಮಾಡ್ತಾರೆ. ಈ ಒಂದು ರಿಪೋರ್ಟ್ ಮಾಡಬೇಕಾದ್ರೆ ಇದಕ್ಕೆ ಒಂದು ಎಮರ್ಜಿಂಗ್ ಮಾರ್ಕೆಟ್ ಅನ್ನುವಂಥ ಒಂದು ಇದ್ರ ಮೇಲೆ 1 to 7 ಒಟ್ಟಾರೆ ಸೂಚ್ಯಂಕ ಮಾಡ್ತಾರೆ. ಅದರಲ್ಲಿ ಭಾರತದ್ದು 4.25 ಭಾರತದ ಸ್ಕೋರ್ ಬಹಳ ಕಡಿಮೆ ಮಟ್ಟದಲ್ಲಿದೆ. ಹೀಗಾಗಿ ಚೀನಾ ಮತ್ತು ನಿಮಗೆ ಬ್ರೆಜಿಲ್ ಇವೆಲ್ಲ ದೇಶಗಳು ಇವೇನಾಗಿದ್ದಾವೆ ಅಂತಂದರೆ, ಚೀನಾ ಮತ್ತು ಬ್ರೆಜಿಲ್ ಉದಯೋನ್ಮುಖ ಉದ್ಯಮ ದೇಶಗಳು ಅಂತ ಕರೀತಾರೆ. ಅಂದರೆ ಇವು ಉದ್ಯಮಗಳಿಗೆ ಆ್ಯಂಡ್ ಎಂಟ್ರಪ್ರನರ್ಸ್ಗೆ ಬಹಳ ಫ್ರೆಂಡ್ಲಿ ಆದಂಥ ದೇಶಗಳು, ಅಂದರೆ ಇಲ್ಲಿ ಅವಕಾಶಗಳು ಜಾಸ್ತಿ ಇದಾವೆ ಅನ್ನೋಂಥದ್ದು ಈ ರಿಪೋರ್ಟಲ್ಲಿ ಬಂದಿದೆ. ಒಟ್ಟಾರೆ ವಿಶ್ವದ ಅಗ್ರ ಆರ್ಥಿಕತೆಗಳಲ್ಲಿ ಭಾರತದ ಶ್ರೇಯಾಂಕ ಕಡಿತ ಕಂಡಿದೆ. 2019ರಿಂದ 3 ಸ್ಥಾನ ಕೆಳಕ್ಕೆ ಬಂದು ಇದು 7ನೇ ಸ್ಥಾನ ಪಡ್ಕೊಂಡಿದೆ. ಅಂದರೆ ವಿಶ್ವದ ಅಗ್ರ ಆರ್ಥಿಕತೆಗಳಲ್ಲಿ ಭಾರತದ ಶ್ರೇಯಾಂಕದಲ್ಲಿ ಕುಸಿತ ಕಂಡಿದೆ. UK 2019ರಿಂದ 3 ಸ್ಥಾನಗಳ ಕಳೆದುಕೊಂಡು 7ನೇ ಸ್ಥಾನಕ್ಕೆ ಇದರಲ್ಲಿ ಬಂದಿದೆ. ಸೊ ನೆನಪಿರಲಿ, 39ನೇ ಸ್ಥಾನ TTDIಯಲ್ಲಿ ಭಾರತದ ಸ್ಥಾನ. ಓಕೆ, ಇನ್ನು ನೆಕ್ಸ್ಟು ಮುಂದಿನ ಅಂಶಕ್ಕೆ ಬರೋಣ. ವೆರಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್, ಕಿಸಾನ್ ವಾಹಿನಿ ಅಂತಿದೆ. ಇದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಿರೂಪಕರು ಬಂದಿದ್ದಾರೆ ಈಗ. ಅಂದರೆ ಕೃತಕ ಬುದ್ಧಿಮತ್ತೆಯ ಒಂದು ನಿರೂಪಕರು ಅನ್ನುವಂಥದ್ದು. ಏನಿದು ಕಿಸಾನ್ ವಾಹಿನಿ? ಕಿಸಾನ್ ಅಂದರೆ ನಿಮಗೆ ಹೆಸರೇ ಸೂಚಿಸುತ್ತೆ, ರೈತರು ಅಂತ. ರೈತರಿಗೋಸ್ಕರ 2015ರಲ್ಲಿ ಆರಂಭವಾದಂಥ ಒಂದು ವಾಹಿನಿ ಇದು. ದೇಶದ ಮೊದಲ ಸರ್ಕಾರಿ ವಾಹಿನಿ. ಹಾಗಾದರೆ ಇದರಲ್ಲಿ ಏನಿದು AI ನಿರೂಪಕರು? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಬಳಸಿ ವಾರ್ತೆಯನ್ನು ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರದವರೆಗೆ ಓದೋದಕ್ಕೆ 2 AI ನಿರೂಪಕರನ್ನ ನೇಮಿಸಿದೆ. ಈ ಹೆಸರುಗಳು ಭಾಳ ಚೆನ್ನಾಗಿದೆ ನೋಡಿ, ಕ್ರಿಶ್ ಮತ್ತು ಭೂಮಿ. ಇವಿಬ್ಬರು ಏನು ಮಾಡ್ತಾರೆ ಅಂತಂದರೆ 50 ಭಾಷೆಗಳಲ್ಲಿ ಸುದ್ದಿಯನ್ನು ಓದಬಲ್ಲಂಥ ಒಂದು ಅದ್ಭುತವಾದಂಥ ಸಾಮರ್ಥ್ಯ ಇದೆ. ಕ್ರಿಶ್ ಆ್ಯಂಡ್ ಭೂಮಿ 50 ಭಾಷೆಯಲ್ಲಿ ಓದ್ತಾರೆ. ಆಮೇಲೆ 24x7 ಒಟ್ಟ ಬೇಸರ ಆಗಲ್ಲ ಇವರಿಗೆ, ದನಿವಿಲ್ಲ, ವಿರಾಮಿಲ್ಲ, ಕಂಟಿನ್ಯೂಸ್ ಆಗಬೇಕಾದ್ರೆ 24x7 ಇವರು ಓದ್ತಾರೆ. ಹೀಗಾಗಿ ಕಾಶ್ಮೀರದಿಂದ ಕನ್ಯಾಕುಮಾರದವರೆಗೆ ಆಯಾ ಪ್ರಾದೇಶಿಕ ಭಾಷೆಗಳಲ್ಲಿ ಇದನ್ನು ಇವರು ಏನು ಮಾಡ್ತಾರೆ ಅಂತಂದರೆ ನ್ಯೂಸನ್ನು ಓದ್ತಾರೆ. ನಿಮಗೆ ಪರೀಕ್ಷೆಯಲ್ಲಿ ಕೇಳ್ಬೋದು, ಕ್ರಿಶ್ ಮತ್ತು ಭೂಮಿ ಇತ್ತೀಚೆಗೆ ಬಂದು ಇದು ಏನು ಅಂಥೇಳಿ ನಿಮ್ಗೆ ಗೊತ್ತಿರಬೇಕು. AI ನಿರೂಪಕರು. ಕಿಸಾನ್ ವಾಹಿನಿ ಯಾವಾಗ ಸ್ಥಾಪನೆ ಆಯಿತು? 2015ರಲ್ಲಿ ಮೇ 26ರಂದು ಇದು ಉದ್ಘಾಟನೆ ಆಯಿತು. ಯಾವುದು? ಈ ಕಿಸಾನ್ ವಾಹಿನಿಯಲ್ಲಿರುವಂಥ AI ನಿರೂಪಕರು ಮೇ 26ರಂದು ಸುದ್ದಿಗಳನ್ನು ವಾಚಿಸಲಾಯಿದ್ದಾರೆ ಅಂತ ಹೇಳಿ ಬಂತು. ಸೊ ಇದು ವೆರಿ ಇಂಪಾರ್ಟೆಂಟ್, ತಮ್ಮೆಲ್ಲರಿಗೂ ಗೊತ್ತಿರಬೇಕು. ಇದಾದ ನಂತರ ನಾನು ಮತ್ತೊಂದು ಮುಖ್ಯವಾದ ಅಂಶಕ್ಕೆ ಬರ್ತೀನಿ. ಸತತ 2 ಪರ್ವತ ಆರೋಹಣ ಇತಿಹಾಸ ಸೃಷ್ಟಿಸಿದ ಸತ್ಯದೀಪ ನೋಡಿ, ಸತ್ಯದೀಪ ಎರಡೂ ಒಂದೇ. ಸತ್ಯ ದೀಪದಂತೆ ಉರಿತಾ ಇರಬೇಕು ಅಂತ ಸತ್ಯದೀಪ ಅನ್ನುವಂಥವ್ರ ಹೆಸರು. ಭಾರತದೊಬ್ಬ ಪರ್ವತಾರೋಹಿ ಇವರು, ಸತ್ಯದೀಪ ಗುಪ್ತಾ ಅನ್ನುವಂಥವ್ರು. ಒಂದೇ ಒಂದು ಸೀಸನ್ನಲ್ಲಿ, ಋತುಮಾನದಲ್ಲಿ 2 ಬಾರಿ ಇವರು ಏನು ಮಾಡ್ತಾರೆ ಅಂದರೆ ಮೌಂಟ್ ಎವರೆಸ್ಟ್ ಮತ್ತು ಮೌಂಟ್ ಲೋಟ್ಲೆ ಪರ್ವತಗಳನ್ನು ಏರ್ತಾರೆ. ನೋಡಿ, 2 ಪರ್ವತಗಳನ್ನು ಏರೋದಕ್ಕೆ ಅವರು 11 ಗಂಟೆ 15 ನಿಮಿಷ ತಗೋತಾರೆ. 11 ಗಂಟೆ 15 ನಿಮಿಷ. ನೆನಪಿರಲಿ, ಮೌಂಟ್ ಎವರೆಸ್ಟ್, ನೆಕ್ಸ್ಟ್ ಮೌಂಟ್ ಲೋಟ್ಲೆ ಅಂಥೇಳಿ. ಮೌಂಟ್ ಲೋಟ್ಲೆ ಏರಿದ ನಂತರ ಮೌಂಟ್ ಎವರೆಸ್ಟ್ ಏರ್ತಾರೆ. ಸತ್ಯದೀಪ ಗುಪ್ತಾ ಅನ್ನುವಂಥವ್ರು. ಗುಪ್ತಾ ಅವರು ಮೊದಲು ಏನು ಮಾಡ್ತಾರೆ ಅಂದರೆ 8516 ಮೀಟರ್ ಎತ್ತರದ ಮೌಂಟ್ ಲೋಟ್ಲೆ ಪರ್ವತವನ್ನು ಏರಿದ ನಂತರ 8849 ಮೀಟರ್ ಎತ್ತರದ ಮೌಂಟ್ ಎವರೆಸ್ಟ್ ಪರ್ವತನ ಏರ್ತಾರೆ. ಇದನ್ನು ಯಾರು ಹೇಳ್ತಾರೆ, ದೃಢೀಕರಿಸ್ತಾರೆ ಅಂತಂದರೆ ಈ ಪರ್ವತಾರೋಹಣವನ್ನು ಆಯೋಜಿಸುವಂಥ ಸಂಸ್ಥೆ ಪಯನಿಯರ್ ಅಡ್ವೆಂಚರ್ ಎಕ್ಸ್ಪೆಡಿಷನ್. ನೋಡಿ, ಇಂಪಾರ್ಟೆಂಟ್, ಪಯನಿಯರ್ ಅಡ್ವೆಂಚರ್ ಎಕ್ಸ್ಪೆಡಿಷನ್ ಅಂತ ಸಂಸ್ಥೆ ಹೇಳಿದೆ. ಸತ್ಯದೀಪ್ ಗುಪ್ತಾ ಒಂದೇ ಋತುಮಾನದಲ್ಲಿ 2 ಬಾರಿ ಇವರು ಪರ್ವತಾರೋಹಣವನ್ನು ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಇವರು 8516 ಎಷ್ಟು 8516 ಮೀಟರ್ದ ಮೌಂಟ್ ಲೋಟ್ಲೆನ ಏರ್ತಾರೆ. ಅದಾದ ನಂತರ 8849 ಮೀಟರ್ನ ಮೌಂಟ್ ಎವರೆಸ್ಟನ್ನು ಏರ್ತಾರೆ.
ಇದಕ್ಕೆ ತೆಗೆದುಕೊಂಡಂಥ ಅವಧಿ 11 ಗಂಟೆ 15 ನಿಮಿಷ ಅನ್ನುವಂಥದ್ದು. ಈಗ ಗುಪ್ತಾ ಅವರು ಇದಕ್ಕೂ ಮೊದಲು ಮೇ 21ರಂದು ಏನು ಮಾಡಿದ್ರು ಅಂದರೆ ಮೌಂಟ್ ಎವರೆಸ್ಟನ್ನು ಮೇ 22ರಂದು ಮೌಂಟ್ ಲೋಟೆ ಏರಿದರು. ಎರಡೂ ಪರ್ವತಗಳನ್ನು ಒಂದರ ನಂತರ ಮತ್ತೊಂದು ಏರಿದ ಮೊದಲ ಪರ್ವತಾರೋಹಿ ಎಂಬ ಹೆಗ್ಗಳಿಕೆ ಕೂಡ ಇವರದಾಗಿದೆ. ಈ ಮೌಂಟ್ ಲೋಸ್ತೆ ಅನ್ನುವಂಥದ್ದು ನಾನು ಆಗಲೇ ಬಳಸಿದೆ. 8516 ಮೀಟ್ರ್ ಏನಿದೆ, ಇದು ಏನಿದು ಈ ಮೌಂಟ್ ಲೋಟ್ಲೆ ಅಂತಂದರೆ ಇದು ಕೂಡ ಒಂದು ಪರ್ವತ. ಈ ಮೌಂಟ್ ಲೋಸ್ತೆ ಅನ್ನುವಂಥದ್ದು ನೇಪಾಳದ ಗಡಿಯಲ್ಲಿ ಮತ್ತು ಚೀನಾದ ಟಿಬೇಟ್ ಸ್ವಾಯತ್ತ ಪ್ರದೇಶವಾಗಿದೆ. ಅದರ ಹತ್ರ ಬರುತ್ತೆ ಇದು 3 ಶಿಖರಗಳನ್ನು ಒಳಗೊಂಡೈತಿ. 3 ಶಿಖರಗಳು 27,940 ಅಡಿ, 8,516 ಮೀಟರ್ ಲೋಟ್ಸೆ ಎತ್ತರದಲ್ಲಿದೆ. ನೋಡಿ, ನೇಪಾಳದ ಗಡಿಯಲ್ಲಿ ಮತ್ತು ಚೀನಾದ ಟಿಬೇಟ್ ಸ್ವಾಯತ್ತ ಪ್ರದೇಶದ ಹತ್ತಿರ ಬರ್ತದೆ. ಇಲ್ಲಿ ಮೌಂಟ್ ಎವರೆಸ್ಟ್, K2 ಮತ್ತು ಕಾಂಚನಜುಂಗಾ ನಂತರ ಇದು ವಿಶ್ವದ 4ನೇ ಅತಿ ಎತ್ತರ ಶಿಖರ. ಮೊದಲ 3 ಶಿಖರಗಳು ಯಾವ ಅಂತಂದರೆ ಫಸ್ಟು ಮೌಂಟ್ ಎವರೆಸ್ಟ್, K2, ನೆಕ್ಸ್ಟು ಕಾಂಚನಗಂಗಾ, ಅದಾದ ನಂತರ ನಿಮ್ಮ ಮೌಂಟ್ ಲೋಟ್ಸೆ, 3ರ ನಂತರ 4ನೇದು ಅತಿ ಎತ್ತರ ಯಾವುದು ಅಂತಂದರೆ ಮೌಂಟ್ ಲೋಟ್ಸೆ. ಸ್ವಿಟ್ಜರ್ಲ್ಯಾಂಡ್ನ ಫ್ಲಿಡ್ಸ್, ಲುಜರ್ ಸಿಂಗರ್ ಮತ್ತು ಅರ್ನೆಸ್ಟ್ ರೀಸ್ ಅವರು ಮೇ 18ರಂದು 1950ರಂದು ಲೋಟ್ಸೆ ಶಿಖರನ ಏರಿದಂಥ ಮೊದಲ ವ್ಯಕ್ತಿಗಳು. ಒಂದೇ ಸಾರಿ 2 ಸಾರಿ ಇವು 2 ಮೌಂಟೇನನ್ನು ಏರಿದವರು ಯಾರು ಅಂತಂದರೆ ನೀವು ಆಬ್ವಿಯಸ್ಲಿ ಹೇಳಿ ನಮಗೆ, ಸತ್ಯದೀಪ್ ಗುಪ್ತಾ ಅಂಥೇಳಿ. ಆದರೆ ಮೌಂಟ್ ಲೋಟ್ಸೆನ ಫಸ್ಟ್ ಏರಿದವ್ರು ಯಾರು ಅಂದರೆ ಸ್ವಿಟ್ಜರ್ಲ್ಯಾಂಡ್ನ ಫ್ರಿಡ್ಸ್ ಲೂಸರ್ ಸಿಂಗರ್ ಆ್ಯಂಡ್ ಅರ್ನೆಸ್ಟ್ ರೀಸ್ ಅನ್ನುವಂಥವ್ರು 1956, ಯಾವಾಗ 1956 ಮೇ 18ರಂದು ಏರಿರ್ತಾರೆ ಇವರು. ಯಾರು? ಸ್ವಿಟ್ಜರ್ಲ್ಯಾಂಡ್ನ ಫ್ರಿಡ್ಸ್ ಲೂಥರ್ ಸಿಂಗರ್ ಮತ್ತು ಅರ್ನೆಸ್ಟ್ ರೀಸ್ ಅನ್ನುವಂಥವ್ರು. ಸೊ ಇದಾದ ನಂತರ ನಿಮಗೆ ನೇಪಾಳ ಇತ್ತೀಚೆಗೆ ಏನು ಮಾಡ್ತು ಅಂದರೆ ಮೇ 2024ರಂದು 81ನೇ ಅಂತಾರಾಷ್ಟ್ರೀಯ ಸಂಗ್ರಾಮತಾ ದಿನವನ್ನು ಆಚರಿಸ್ತಾ ಇದೆ. ಏನಿದು ಹಾಗಾದರೆ ಸಂಗ್ರಾಮತಾ ದಿನ ಅಂದರೆ? ನೇಪಾಳ 29 ಮೇ 24ರಂದು 71ನೇ ಅಂತಾರಾಷ್ಟ್ರೀಯ ಸಾಗರಮಾತಾ ದಿನವನ್ನು ಆಚರಿಸಿತು. ವಿಶ್ವದ ಅತಿ ಎತ್ತರವಾದಂಥ ಮೌಂಟ್ ಎವರೆಸ್ಟನ್ನು ನೇಪಾಳದಲ್ಲಿ ಸಾಗರ್ ಮಠ ಎಂದು ಕರೀತಾರೆ. ಮೌಂಟ್ ಎವರೆಸ್ಟನ್ನು ಸಾಗರ್ ಮಠ ಅಂತ ಕರೀತಾರೆ. ಈ ಕರೆದಂತಹ ಸಂದರ್ಭದಲ್ಲಿ ಮೌಂಟ್ ಎವರೆಸ್ಟನ್ನು ನೇಪಾಳದಲ್ಲಿ ಸಾಗರ್ ಮಠ ಅಂತ ಕರೀತಾರೆ. ಗೊತ್ತಿರಲಿ ನಿಮಗೆ. ಮೇ 29, 1953ರಂದು ನ್ಯೂಜಿಲೆಂಡ್ನ ಎಡ್ಮಂಡ್ ಹಿಲರಿ ಹಾಗೂ ಇಂಡೋ ನೇಪಾಳಿ ಟಿ ಎನ್ಜಿಂಗ್ ನಾರ್ಗ್ ಸೆರ್ಫಾ ಮೌಂಟ್ ಎವರೆಸ್ಟನ್ನು ಮೊದಲ ಬಾರಿಗೆ ಏರಿದ್ದಾರೆ. 1953 ಮೇ 29ರಂದು ಎಡ್ಮಂಡ್ ಹಿಲರಿ ಮತ್ತು ಶರ್ಪಾ ಅವರು ಮೌಂಟ್ ಎವರೆಸ್ಟನ್ನು ಏರಿದರು. ಈ ಐತಿಹಾಸಿಕ ಸಂದರ್ಭವನ್ನು ಗುರುತಿಸೋದಕ್ಕೋಸ್ಕರ ನೇಪಾಳ್ ಪರ್ವತಾರೋಹಣ ಸಂಘ ಏನು ಮಾಡುತ್ತೆ ಅಂತಂದರೆ ನೇಪಾಳಿ ಸಂಸ್ಕೃತಿ, ಪ್ರವಾಸೋದ್ಯಮ, ನಾಗರಿಕ ವಿಮಾನಯಾನ ಸಚಿವಾಲಯ ಇವರೆಲ್ಲ ಸೇರಿಸಿ ಅಂತಾರಾಷ್ಟ್ರೀಯ ಸಾಗರಮಾತಾ ದಿನವನ್ನು ಆಯೋಜನೆ ಮಾಡ್ತಾರೆ. ಯಾಕೆ ಆಯೋಜನೆ ಮಾಡ್ತಾರೆ ಅಂತಂದರೆ ಮೇ 29, 1953ಕ್ಕೆ ಏನು ಮಾಡಿದರು ಅಂದರೆ ಹಿಲೇರಿ ಮತ್ತು ಶೆರ್ಪಾ ಅವರು ಮೌಂಟ್ ಎವರೆಸ್ಟನ್ನು ಏರಿದರು. ಸೊ ಇದರ ಒಂದು ಸವಿ ನೆನಪಿಸೋಗೋಸ್ಕರ ಏನು ಮಾಡಿದರು ಅಂತಂದರೆ ನೇಪಾಳದಲ್ಲಿ ಮೌಂಟ್ ಎವರೆಸ್ಟನ್ನು ಸಾಗರ್ ಮಾತಾ ಅಂತ ಕರೀತಾರೆ. ಅದಕ್ಕೋಸ್ಕರ ಈ ದಿನವನ್ನು ಆಚರಿಸ್ತಾರೆ. ಈ ಸಂದರ್ಭದಲ್ಲಿ ಪುಷ್ಪಕಮಲ್ ದಹಲ್ ಯಾರು ನೇಪಾಳದ ಪ್ರಧಾನಿ ಇದ್ದರು. ಪ್ರಚಂಡ ಪರ್ವತಗಳನ್ನು ಮಾಲಿನ್ಯದಿಂದ ಮುಕ್ತಗೊಳಿಸಲು ಈ ಒಂದು ಅಭಿಯಾನ ಮತ್ತು ಜನರ ಒಂದು ಸಪೋರ್ಟ್ ಬೇಕಾಗಿದೆ ಅಂತ ಅವರು ಒಂದು ಕರೆಯನ್ನು ಕೊಡ್ತಾರೆ. ಒಟ್ಟಾರೆ ನೆನಪಿರಲಿ, ಸಾಗರ್ ಮಾತಾ ದಿನವನ್ನು ಇತ್ತೀಚೆಗೆ ಎಲ್ಲಿ ಆಚರಿಸಲಾಯಿತು ಅಂದಾಗ ನೇಪಾಳದಲ್ಲಿ. ಸಾಗರ್ ಮಾತಾ ಅಂದರೆ ಅದಕ್ಕೆ ಕರೀತಾರೆ, ನೇಪಾಳದಲ್ಲಿ ಮೌಂಟ್ ಎವರೆಸ್ಟನ್ನು ಕರೀತಾರೆ. ಯಾವ ನೆನಪಿಗೋಸ್ಕರ ಆಚರಿಸ್ತಾರೆ ಅಂದರೆ ಎಡ್ಮಂಡ್ ಹಿಲರಿ ಮತ್ತು ನಾರ್ಗ್ ಶೆರ್ಪಾ ಅವರು 1950ರಂದು ಮೌಂಟ್ ಎವರೆಸ್ಟನ್ನು ಏರಿದ್ರು. ಆ ಉದ್ದೇಶಕ್ಕೋಸ್ಕರ ಇದನ್ನು ಆಚರಣೆ ಮಾಡ್ತಾರೆ ಅನ್ನುವಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರಬೇಕಾದಂಥ ಒಂದು ವಿಷಯ. ನೋಡಿ, ಸಾಗರ್ ಮಾತಾ ಅಂತಾರಾಷ್ಟ್ರೀಯ ಪ್ರಶಸ್ತಿ 2024 ಪರ್ವತಾರೋಹಿ ಮತ್ತು ಪ್ರವಾಸೋದ್ಯಮೋದ್ಯಮಿ ಲಕ್ಬಾ ಸೋನಫ್ ಶರ್ಪಾ ಅವರಿಗೆ ನೀಡಲಾಯಿತು. ನೋಡಿ, ಅದು ದಿನಾಚರಣೆಯನ್ನು ಆಚರಿಸೋದ್ರ ಜೊತೆಗೆ ಅವ್ರು ಏನು ಮಾಡ್ತಾರೆ ಅಂದರೆ ಒಂದು ಪ್ರಶಸ್ತಿಯನ್ನು ಕೊಡ್ತಾರೆ. ಆ ಪ್ರಶಸ್ತಿ ಹೆಸರು ಏನು ಅಂತಂದರೆ ಸಾಗರ ಮಾತಾ ಅಂತಾರಾಷ್ಟ್ರೀಯ ಪ್ರಶಸ್ತಿ. ಯಾವುದದು? ಸಾಗರ ಮಾತಾ ಅಂತಾರಾಷ್ಟ್ರೀಯ ಪ್ರಶಸ್ತಿ. ಯಾರಿಗೆ ನೀಡಲಾಗಿದೆ? ಉದ್ಯಮಿಯಾದಂಥ ಲಕ್ಸಾ ಸೋನಮ್ ಶರ್ಪಾ. ಮೌಂಟ್ ಎವರೆಸ್ಟ್ ಹಿಮಾಲಯದ ಗ್ರೇಟ್ ಹಿಮಾಲಯ ಪ್ರದೇಶದಲ್ಲಿದೆ. ಇದು ನೇಪಾಳ ಮತ್ತು ಟಿಬೇಟ್ ಗಡಿಯಲ್ಲಿದೆ. ನಿಮ್ಗೆ ಕೇಳ್ಬೋದು, ಮೌಂಟ್ ಎವರೆಸ್ಟ್ ಎಲ್ಲಿದೆಯಪ್ಪ? ನೇಪಾಳ ಮತ್ತು ಟಿಬೇಟ್ನ ಗಡಿಯಲ್ಲಿದೆ. ಟಿಬೇಟ್ನಲ್ಲಿ ಮೌಂಟ್ ಎವರೆಸ್ಟನ್ನು
ಚೊಮುಲುಂಗ್ಮಾ ಎಂದು ಕರೀತಾರೆ. ವಿಶ್ವದ ತಾಯಿ, ಕಣಿವೆಯ ದೇವತೆ. ನೋಡಿ ಏನು, ವಿಶ್ವದ ತಾಯಿ. ಟಿಬೇಟ್ನಲ್ಲಿ ಮೌಂಟ್ ಎವರೆಸ್ಟನ್ನು ಚೊಮುಲುಂಗ್ಮಾ ಅಂತ ಕರೀತಾರೆ. ಚೊಮುಲುಂಗ್ಮಾ ಇದನ್ನು ಯಾವ ದೇಶದಲ್ಲಿ ಕರೀತಾರೆ, ಯಾವುದಕ್ಕೆ ಕರೀತಾರೆ ಅಂತ ಕೇಳಿದಾಗ ಟಿಬೇಟ್ನಲ್ಲಿ ಕರೀತಾರೆ. ಇದನ್ನು ಮೌಂಟ್ ಎವರೆಸ್ಟ್ಗೆ ಕರೀತಾರೆ ಅನ್ನೋದು ತಮ್ಗೆ ಗೊತ್ತಿರಬೇಕು. ಇದಾದ ನಂತರ ಇದರ ಅರ್ಥ ಏನು ಅಂದರೆ ವಿಶ್ವದ ತಾಯಿ, ಕಣಿವೆಯ ದೇವತೆ ಅಂತ ಕರೀತಾರೆ. ಒಂದೇ ಋತು, ಈಗ ನೀವು ಒಂದು ಪ್ರಶ್ನೆ ಕೇಳ್ತೀನಿ ನಾನು, ಇಂಟ್ರೆಸ್ಟಿಂಗ್. ಒಂದೇ ಋತುವಿನಲ್ಲಿ ಮೌಂಟ್ ಎವರೆಸ್ಟ್ ಮತ್ತು ಮೌಂಟ್ ಲೋಟ್ಸೆಯನ್ನು ಏರಿದ ಮೊದಲ ವ್ಯಕ್ತಿ ಯಾರು? ಭಾರತೀಯ ಪರ್ವತಾರೋಹಿ ಸತ್ಯದೀಪ್ ಗುಪ್ತಾ. ಸೊ ಇದು ಹಿಮಾಲಯದ ಬಗ್ಗೆ ಮತ್ತು ಮೌಂಟ್ ಎವರೆಸ್ಟ್ ಬಗ್ಗೆ ಮತ್ತು ಸತ್ಯದೀಪ ಗುಪ್ತಾ ಅವರ ಬಗ್ಗೆ ಇರುವಂತಹ ಒಂದು ಪರಿಚಯ ಆಗುತ್ತೆ. ಇನ್ನು ಮುಂದುವರಿಯೋಣ. ಇಲ್ಲಿ ನೋಡಿ, ನಿಮಗೆ ನಾನು ಒಂದಷ್ಟು ವಿಶೇಷ ಅಂಶಗಳನ್ನು ಹೇಳ್ತಾ ಹೋಗ್ತೀನಿ. ವಿಶ್ವದ 4ನೇ ಅತಿ ಎತ್ತರ ಪರ್ವತ ಶಿಖರ ಯಾವುದು? ಮೌಂಟ್ ಲೋತ್ಸೆ. ಇದು ನೇಪಾಳದ ಗಡಿಯಲ್ಲಿ ಮತ್ತು ಚೀನಾದ ಟಿಬೆಟ್ನ ಸ್ವಾಯತ್ತ ಪ್ರದೇಶ ಆಗಿದೆ. 8516 ಇದರದ್ದು ಮೀಟರು. ನಮ್ಮ ಸತ್ಯದೀಪ್ ಗುಪ್ತಾ ಅವರು ಏರಿದರು. ಸ್ವಿಟ್ಜರ್ಲ್ಯಾಂಡ್ನವರು ಫಸ್ಟ್ ಇದನ್ನು ಏರಿದ್ರು. ನೇಪಾಳದ ಯಾವ ಪರ್ವತ ಶಿಖರವು ಸಾಗರಮಾತಾ ಎಂದು ಕರೆಯಲಾಗುತ್ತೆ? ಮೌಂಟ್ ಎವರೆಸ್ಟನ್ನು ಸಾಗರಮಾತಾ ಅಂತ ಕರೀತಾರೆ. 8848.86 ಮೀಟರ್ ಇದೆ, ಅಥವಾ 29031.69 ಅಡಿ ಎತ್ತರದಲ್ಲಿದೆ. ಕೆಲವೊಂದು ಸಾರಿ ನಿಮ್ಮ ಮೀಟರಲ್ಲಿ ಕೇಳ್ಬೋದು, ಕೆಲವೊಂದು ಸಾರಿ ಅಡಿಯಲ್ಲಿ ಕೇಳ್ಬೋದು, ಎರಡು ನಿಮಗೆ ಗೊತ್ತಿರಬೇಕು. 2024ರ 71ನೇ ಅಂತಾರಾಷ್ಟ್ರೀಯ ಸಾಗರಮಾತಾ ದಿನವನ್ನು ಯಾವ ದೇಶ ಆಚರಿಸಿತು? ಇದನ್ನು ಮೇ 29ರಂದು ನೇಪಾಳ್. ಈ ದಿನ ಎಡ್ಮಂಡ್ ಹಿಲರಿ 1950ರಲ್ಲಿ ಮೌಂಟ್ ಎವರೆಸ್ಟನ್ನು ಏರಿದ ಮೊದಲ ವ್ಯಕ್ತಿಯಾಗಿದ್ದರು. ಅದರ ನೆನಪಿಗೋಸ್ಕರ ಇದನ್ನು ಆಚರಣೆ ಮಾಡ್ತಾರೆ. ನೇಪಾಳದ ಪ್ರಧಾನಮಂತ್ರಿ ಯಾರು? ಪುಷ್ಪಕಮಲ್ ದಹಲ್ ಪ್ರಚಂಡ್. ಸೊ ಈ ರೀತಿಯಾಗಿ ನೀವು ಓದಿದಂಥ ಅಂಶಗಳನ್ನು ನೀವೊಂದು ಸ್ವಲ್ಪ ಪ್ರಶ್ನೆ ಹಾಕೋತ ಹೋದರೆ ನಿಮಗೆ ಗೊತ್ತಿರಲಾರ್ದಾಗೆ ನಿಮಗೆ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ರಿಪೀಟ್ ಪರ್ಫೆಕ್ಟ್. ರಿಕ್ಯಾಪ್ಚುಲೇಷನ್ ಮಾಡ್ತಾ ಇರಬೇಕು. ಆಕಳು ಕೂಡ ನೋಡಿ, ಅದು ಮೇವು ತಿಂದ ನಂತರ ಮೆಲ್ಕ್ ಹಾಕ್ತಾ ಹೋಗುತ್ತೆ. ಬರೀ ನಾನು ಓದ್ತೀನಿ, ನಾನು ಬರೀ ಬರ್ಕೊಂಡು ಕುಂದಿರ್ತೀನಿ ಅಂದರೆ ಆಗೋದಿಲ್ಲ. ಓದಿದ್ದನ್ನು ನಾನು ಏನು ಓದಿದ್ದೆ, ಯಾಕೆ ಓದ್ತಾ ಇದ್ದೀನಿ, ಇದರಲ್ಲಿ ಕೀವರ್ಡ್ ಏನು, ಯಾವುದು ಇಂಪಾರ್ಟೆಂಟು, ಇದನ್ನೆಲ್ಲ ನೀವು ಗಮನಿಸ್ತಾ ಹೋದರೆ ಮಾತ್ರ ನಿಮಗೆ ಒಂದು ಅನುಕೂಲ ಆಗುತ್ತೆ ಅನ್ನುವಂಥದ್ದು ನನ್ನ ಒಂದು ಅಭಿಪ್ರಾಯ. ನೋಡಿ, ಇಂಟ್ರೆಸ್ಟಿಂಗ್ ಪಾಯಿಂಟ್. ದೇಶದ ಮೊದಲ ಮರಣ ಉಯಿಲು, ಇಚ್ಛಿತ ಮರಣ ಉಯಿಲು ಬಿಡುಗಡೆಯಾಗಿದೆ. ಲಿವಿಂಗ್ ವಿಲ್ ಅಂತ ಕರಿತೀವಿ ನಾವು ಅದಕ್ಕೆ. ಬಾಂಬೆ ಹೈಕೋರ್ಟ್ನ ಗೋವಾ ಪೀಠದ ವ್ಯಕ್ತಿಯೊಬ್ಬರು ಲಿವಿಂಗ್ ವಿಲ್ನ ಅನುಮತಿಯನ್ನು ನೀಡಿದೆ. ಬಾಂಬೆ ಹೈಕೋರ್ಟ್ನ ನ್ಯಾಯಮೂರ್ತಿಯಾದಂಥ MS ಸೋನಕ್ ಅವರು ಮರಣ ಇಚ್ಛೆಯ ಉಯಿಲನ್ನು ಪತ್ರಿಕೆ ಒಪ್ಪಗೆ ನೀಡಿದ್ದು, ಈ ಮೂಲಕ ಅವರು ಮಾರಣಾಂತಿಕ ರೋಗದಿಂದ ಬಳಲ್ತಾ ಇರುವಂಥ ವ್ಯಕ್ತಿಗೆ ಅಳವಡಿಸಿರುವಂಥ ಒಂದು ಜೀವರಕ್ಷಕ ಸಾಧನ ತೆಗೆಯೋದಕ್ಕೆ ಸಂಬಂಧಿಸಿದ ಮರಣ ಇಚ್ಛೆಯ ಉಯಿಲಿಗೆ ಸಮ್ಮತಿ ನೀಡಿದ ದೇಶದ ಮೊದಲ ನ್ಯಾಯಮೂರ್ತಿ ಅನಿಸ್ತಾರೆ. ಆ ಒಂದು ವ್ಯಕ್ತಿಗೆ ಏನಾಗುತ್ತೆ ಅಂದರೆ ಒಂದು ಜೀವರಕ್ಷಕ ಸಾಧನವನ್ನು ಅಳವಡಿಸಿರ್ತಾರೆ. ಇದನ್ನು ತೆಗೀರಿ ಅನ್ನುವಂಥದ್ದನ್ನು ಅವರು ಮನವಿ ಮಾಡಿದಾಗ ಮಹಾರಾಷ್ಟ್ರದ ನ್ಯಾಯಮೂರ್ತಿ, ಬಾಂಬೆ ಹೈಕೋರ್ಟ್ನ ನ್ಯಾಯಮೂರ್ತಿ ಯಾರು? MS ಸೋನಕ್. ಗೊತ್ತಿರಬೇಕು, MS ಸೋನಕ್. ಇವರು ಏನು ಮಾಡ್ತಾರೆ ಅಂದರೆ ಅದಕ್ಕೆ ಅನುಮತಿಯನ್ನು ಕೊಡ್ತಾರೆ. ಈ ರೀತಿಯಾಗಿ ಅನುಮತಿ ಕೊಟ್ಟಂತಹ ದೇಶದ ಮೊದಲ ನ್ಯಾಯಮೂರ್ತಿ ಅನಿಸ್ಕೋತಾರೆ. ಇದು ಬಾಂಬೆ ಹೈಕೋರ್ಟ್ನ ನ್ಯಾಯಮೂರ್ತಿ ವ್ಯಕ್ತಿಗೆ ನೀಡಿದ್ದು. ಅದೇ ರೀತಿ ಗೋವಾ ಮರಣ ಇಚ್ಛೆಯ ಉಯಿಲು ಸೌಲಭ್ಯ ಅನುಷ್ಠಾನಕ್ಕೆ ತಂದ ಮೊದಲ ರಾಜ್ಯ. ಕೇಳ್ಬೋದು ಎಲ್ಲಾದರೂ ನಿಮಗೆ ಪ್ರಶ್ನೆ, ಮರಣ ಇಚ್ಛೆಯ ಉಯಿಲು ಸೌಲಭ್ಯವನ್ನು ಅನುಷ್ಠಾನಕ್ಕೆ ತಂದಂಥ ರಾಜ್ಯ ಯಾವುದು? ಕರ್ನಾಟಕ, ಮಹಾರಾಷ್ಟ್ರ, ಮಧ್ಯಪ್ರದೇಶ್, ಗೋವಾ. ಉತ್ತರ ಯಾವ್ದು ಹಾಕಬೇಕು? ಗೋವಾ ಹಾಕಬೇಕು. ಹಾಗಾದರೆ MS ಸೋನಕ್ ಅವರು ಯಾರು? ಮರಣ ಇಚ್ಛೆಯ ಉಯಿಲು ಪತ್ರಕ್ಕೆ ಒಪ್ಪಿಗೆ ನೀಡಿದಂಥ ದೇಶದ ಮೊದಲ ನ್ಯಾಯಮೂರ್ತಿ. ಈ ವ್ಯಕ್ತಿಯೊಬ್ಬರ ಮರಣ ಇಚ್ಛೆಯ ಉಯಿಲು ಪತ್ರಕ್ಕೆ ಡಾಕ್ಟರ್ ಸಂದೇಶ್ ಚೋಡನ್ಕರ್ ಹಾಗೂ ದಿನೇಶ್ ಶೆಟ್ಟಿ ಎಂಬುವರು ಸಾಕ್ಷಿಗಳಾಗಿದ್ದರು. ನೋಡಿ, ಆ ಒಂದು ಏನು ಆ ವ್ಯಕ್ತಿ ತನ್ನ ಜೀವರಕ್ಷಕ ಸಾಧನ ತೆಗೀರಿ ಅಂತ ಕೇಳಿರಲ್ಲ, ಅದಕ್ಕೆ ಸಾಕ್ಷಿ ಯಾರಾಗಿದ್ದರು ಅಂತ ಕೇಳ್ತಾರೆ. ಇರಲಿ, ಮುಖ್ಯವಾಗಿ ನೀವು MS ಸೋನಕ್ ನೆನ್ಪಿಟ್ಕೋಬೇಕು, ಯಾವ ರಾಜ್ಯ ಅಂತ ನೆನ್ಪಿಟ್ಕೋಬೇಕು. ಜೊತೆಗೆ ಇದು ಅನುಷ್ಠಾನಕ್ಕೆ ತಂದಂಥ ಮೊದಲ ರಾಜ್ಯ ಯಾವುದು ಅನ್ನುವಂಥದ್ದು ತಾವು ನೆನ್ಪಿಟ್ಕೋಬೇಕಾಗತ್ತೆ. ಇಲ್ಲಿ ನ್ಯಾಯಮೂರ್ತಿ ಸೋನಕ್ ಅವರು ಮರಣ ಇಚ್ಛೆ ಉಯಿಲಿಗೆ ಸಂಬಂಧಿಸಿದಂತೆ ಎದುರಾಗುವ ತೊಡಕುಗಳನ್ನು ಜನರು ಅರ್ಥ ಮಾಡಿಕೊಂಡು ನಂತರವಷ್ಟೇ ಸೂಕ್ತ ನಿರ್ಧಾರ ತಗೋಬೇಕು ಅಂಥೇಳಿ ಮನವಿ ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟಾಗೆ ಒಂದಿಷ್ಟು ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡ್ತಾರೆ. ಮಾರಣಾಂತಿಕ ಕಾಯಿಲೆಗಳಿಂದ ಬಳಲುವಂಥ ವ್ಯಕ್ತಿ ತನ್ನಾಗೆ ಅಳವಡಿಸಿರುವಂಥ ಒಂದು
ಜೀವರಕ್ಷಕ ಸಾಧನ ತೆಗೆಯುವಂತೆ ಮನವಿ ಮಾಡಿದಾಗ ಈ ಥರ ನಿರ್ದೇಶನ ನೀಡಬಹುದು ಅನ್ನುವಂಥದ್ದನ್ನು ಅದೊಂದು ಕೋರ್ಟು, ಬಾಂಬೆ ಹೈಕೋರ್ಟ್ MS ಸೋನಕ್ ಅವರು ನಿರ್ಧಾರ ಮಾಡ್ತಾರೆ. ಸೊ ಇದು ತಮಗೆ ಗೊತ್ತಿರಬೇಕು. ಇದಾದ ನಂತರ ನನಗೆ ಇಂಪಾರ್ಟೆಂಟ್ ವಿಷಯ ಅಂತಂದರೆ, ಭಾರತದ ರೂಪೆಗೆ ಪಾವತಿಗೆ ಮಾಲ್ಡೀವ್ಸ್ ಒಪ್ಪಿಗೆ ನೀಡಿದೆ. ಭಾರತದ ರೂಪೆ ಪಾವತಿಗೆ ಮಾಲ್ಡೀವ್ಸ್ ಏನು ಮಾಡಿದೆ, ಒಪ್ಪಿಗೆಯನ್ನು ನೀಡಿದೆ. ಏನು ಒಪ್ಪಿಗೆ ನೀಡಿದೆ, ಹೇಗೆ ನೀಡಿದೆ ಅನ್ನುವಂಥದ್ದನ್ನು ಇಲ್ಲಿ ತಿಳ್ಕೊಳ್ಳೋಣ ಈ ಸ್ಲೈಡಲ್ಲಿ. ದ್ವಿಪಕ್ಷೀಯ ರಾಜತಾಂತ್ರಿಕ ಬಿಕ್ಕಟ್ಟಿನ ನಡುವೆಯೂ ಮಾಲ್ಡೀವ್ ಏನು ಮಾಡಿದೆ ಅಂದರೆ ಭಾರತದ ರೂಪೆ ಪಾವತಿ ಸೇವೆಯನ್ನು ಸ್ವೀಕರಿಸಲು ಒಪ್ಪಿಗೆ ನೀಡಿದೆ. ಈ ಮಾಲ್ಡೀವ್ನ ಅಧ್ಯಕ್ಷರಾದಂತಹ ಮೊಹಮ್ಮದ್ ಮೈಜ್ ಚೀನಾ ಪರ ನಿಲುವು ಹೊಂದಿದ್ದು ನಮಗೆಲ್ಲರೂ ಗೊತ್ತಿದೆ. ಆದರೂ ಕೂಡ ಭಾರತ ಮತ್ತು ಮಾಲ್ಡೀವ್ಸ್ ನಡುವೆ ಇತ್ತೀಚೆಗೆ ರಾಜತಾಂತ್ರಿಕ ಸಮಸ್ಯೆಗಳು ತಲೆದೋರಿದ್ದು ನಾವು ಗಮನಿಸಿದ್ದೀವಿ. ಆದರೂ ಕೂಡ ಮತ್ತೆ ಆರ್ಥಿಕವಾಗಿ ಒಟ್ಟಾಗಿ ಕೆಲಸ ಮಾಡೋ ನಿಟ್ಟಿನಲ್ಲಿ ಮತ್ತಷ್ಟು ಮುಂದಿನ ಹೆಜ್ಜೆ ಇಟ್ಟಿದ್ದಾವೆ. ರೂಪೆ ಮಾಲ್ಡೀವ್ಸ್ ಹೊಂದಿರುವಂಥ ಡಾಲರ್ನ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲಿದೆ ಮತ್ತು ಸ್ಥಳೀಯ ಕರೆನ್ಸಿಯನ್ನು ಬಲಪಡಿಸುವಂಥ ಆರ್ಥಿಕ ಗುರಿಯನ್ನು ಹೊಂದಿದೆ. ರೂಪೆ ಕಾರ್ಡ್ ತೊಗೋತೀವಲ್ಲ ನಾವು, ಆ ಥರ ಹಲವು ರಾಜತಾಂತ್ರಿಕ ಭಿನ್ನಾಭಿಪ್ರಾಯಗಳ ಹೊರತಾಗಿಯೂ ಕೂಡ ಮಾಲ್ಡೀವ್ಸ್ ಭಾರತದ ಜೊತೆಗಿನ ಪ್ರವಾಸೋದ್ಯಮ ಮತ್ತು ವ್ಯಾಪಾರ ಸಂಬಂಧವನ್ನು ಸುಧಾರಿಸಿಕೊಳ್ಳೋಸ್ಕರ ರೂಪೆ ಕಾರ್ಡ್ ಜಾಲವನ್ನು ಒಪ್ಪಿಗೆಯನ್ನು ನೀಡಿದೆ. ಹಾಗಾದರೆ ಏನಿದು ರೂಪೆ ಕಾರ್ಡು, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ನಿಮಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸು ಮತ್ತು ನಾಲೆಜಬಲ್ ಫ್ಯಾಕ್ಟ್ಸ್ ನಿಮಗೆ ಗೊತ್ತಾಗುತ್ತೆ. ಏನದು ನಾಲೆಜಬಲ್ ಫ್ಯಾಕ್ಟ್ಸ್ ಅಂತಂದರೆ, ರೂಪೆ ಭಾರತದ ಮೊದಲ ವಿಶ್ವ ಕಾರ್ಡ್ ಪಾವತಿ ಜಾಲವಾಗಿದೆ. ಭಾರತದ ಮೊದಲ ವಿಶ್ವ ಕಾರ್ಡ್ ಪಾವತಿ ಜಾಲ ಯಾವುದು? ರೂಪೆ. ಇದನ್ನು ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ NPCI, ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ NPCI ಫುಲ್ ಫಾರ್ಮ್ ಕೇಳಬಹುದು. ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಮುನ್ನಡೆಸುತ್ತೆ ಈ ಕಾರ್ಡನ್ನು. ಭಾರತದ ಮೊದಲ ವಿಶ್ವ ಕಾರ್ಡ್ ಪಾವತಿ ಜಾಲ ಅಂದರೆ ವರ್ಲ್ಡ್ ವೈಡ್ ಇದು ನಡೆಯುತ್ತೆ ಅಂತ. ಇದನ್ನು ATM, ವ್ಯಾಪಾರ ಸಂಸ್ಥೆ, ಟರ್ಮಿನಲ್ಲು, ಆನ್ಲೈನ್ ವಾಹನ ಎಲ್ಲದಕ್ಕೂ ಇದನ್ನು ಬಳಸ್ಬೋದು. ರೂಪೇನ ಯಾವಾಗ ಇಂಟ್ರೊಡ್ಯೂಸ್ ಮಾಡಿದರು ಅಂದರೆ 2012ರಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. 2012ಅಲ್ಲಿ ನೆನಪಿರಲಿ, ಭಾರತದ ಎಲ್ಲ ಬ್ಯಾಂಕುಗಳು ಎಲೆಕ್ಟ್ರಾನಿಕ್ ಪಾವತಿಗಳನ್ನು ರೂಪೆ ಕಾರ್ಡ್ ಸ್ವೀಕರಿಸುತ್ತೆ. ರೂಪೆ ವಿದೇಶಿ ಕಾರ್ಡ್ ನೆಟ್ವರ್ಕ್ಗಳಿಗೆ ಹೋಲಿಸಿದರೆ ಕಡಿಮೆ ಮೇಂಟೆನೆನ್ಸ್ ಸರ್ವಿಸ್ ಚಾರ್ಜನ್ನು ಇದು ಹೊಂದಿದೆ. ಹೀಗಾಗಿ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಬಿಫೋರ್ ಐ ಫಾರ್ಗೆಟ್, ಐ ವಿಲ್ ರಿಮೆಂಬರ್ ಯು ದ್ಯಾಟ್ ರೂಪೆ ಭಾರತದ ಮೊದಲ ವಿಶ್ವ ಕಾರ್ಡ್ ಪಾವತಿ ಜಾಲ. 2012ರಲ್ಲಿ ಇದನ್ನು ಸ್ಟಾರ್ಟ್ ಮಾಡಿದರು. ಇದು ಅತ್ಯಂತ ಪ್ರಭಾವಶೀಲವಾದಂಥ ಒಂದು ಕಾರ್ಡ್ ಆಗಿದೆ ಭಾರತದ್ದು. ವರ್ಲ್ಡ್ ವೈಡ್ ಇದು ನಡೆಯುತ್ತೆ ಅನ್ನುವಂಥದ್ದು. ಇನ್ನೊಂದು ಮುಖ್ಯವಾದಂಥ ಅಂಶಕ್ಕೆ ಬರೋಣ. ಪರಿಸರ ಸೂಚ್ಯಂಕ ಕುಸಿತ ಕಂಡಂಥ ಭಾರತ. ಆಗಲೇ ನಾವು ಏನು ಮಾಡಿದ್ವಿ ಹೇಳಿ, ಇಂಡೆಕ್ಸ್ ನೋಡಿದ್ವಿ. ಯಾವುದು? ಶಕ್ತಿ ಪರಿವರ್ತನಾ ಸೂಚ್ಯಂಕ ನೋಡಿದ್ವಿ. ಈಗ ಪರಿಸರ ಸೂಚ್ಯಂಕ ಅನ್ನುವಂಥದ್ದು. ಈ ಪರಿಸರ ಸೂಚ್ಯಂಕ ಅನ್ನುವಂಥದ್ದನ್ನು ಯೇಲ್ ಮತ್ತು ಕೊಲಂಬಿಯಾ ವಿಶ್ವವಿದ್ಯಾಲಯಗಳು ಜಂಟಿಯಾಗಿ ತಯಾರಿಸ್ತವೆ, ಒಂದು ರಿಪೋರ್ಟನ್ನು ಮಾಡಿದ್ದಾವೆ. ಎನ್ವಿರಾನ್ಮೆಂಟಲ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಅಂತ ಕರಿತೀವಿ ಇದಕ್ಕೆ, EPI ನೋಡಿ, ಪರಿಸರ ಕಾರ್ಯಕ್ಷಮತೆ ಸೂಚ್ಯಂಕ ಅಂತ ಕನ್ನಡದಲ್ಲಿ ಕರಿತೀವಿ. ಇದರಲ್ಲಿ 180 ರಾಷ್ಟ್ರಗಳ ಪೈಕಿ 176ನೇ ಸ್ಥಾನ ಪಡೆದಿದೆ ನಮ್ಮದು. ಎಷ್ಟು? 176. ಭಾಗವಹಿಸಿದ್ದು 180, ಅಧ್ಯಯನ ಮಾಡಿದ್ದು 180, ಅದರಲ್ಲಿ 176ನೇ ಸ್ಥಾನ ನಮ್ಮದಿದೆ. 2006ರಲ್ಲಿ 122ನೇ ಸ್ಥಾನ ಇತ್ತು ಭಾರತದ್ದು. 2012ರಲ್ಲಿ 127 ಇತ್ತು. 2020ರಲ್ಲಿ 168 ಇತ್ತು. 2022ರಲ್ಲಿ 180 ಇತ್ತು. 2018ರಲ್ಲಿ 127ನೇ ಸ್ಥಾನ ಇತ್ತು. ಈಗ ಇದು ಬದಲಾಗಿ ಎಲ್ಲಿಗೆ ಬಂದಿದೆ ಅಂತಂದರೆ 176ನೇ ಸ್ಥಾನಕ್ಕೆ ಬಂದಿದೆ 180ರಲ್ಲಿ. ಏನಿದು ಉದ್ದೇಶ? ಘನ ಇಂಧನಗಳಿಂದ ಉಂಟಾಗುವಂಥ ಮಾಲಿನ್ಯ, ಶುಚಿತ್ವ, ಕುಡಿಯುವ ನೀರಿನ ಗುಣಮಟ್ಟ, ಆಮ್ಲ ಮಳೆಯ ಪರಿಣಾಮಗಳು, ಹವಾಮಾನ ಬದಲಾವಣೆ, ಪರಿಸರ ವ್ಯವಸ್ಥೆ ಪುನಶ್ಚೇತನ, ಜೀವ ವೈವಿಧ್ಯಗಳ ಅವಸ್ಥಾನ, ಜೀವ ಪ್ರಜಾತಿಗಳ ರಕ್ಷಣಾ ಸೂಚ್ಯಂಕದಲ್ಲಿ ಭಾರತ ತುಂಬ ಕಳಪೆ ಸಾಧನೆ ಮಾಡಿದೆ. ಮ್ಯಾನ್ಮಾರ್, ಲಾವೋಸ್, ಪಾಕಿಸ್ತಾನ್, ವಿಯೆಟ್ನಾಂ ಭಾರತಕ್ಕಿಂತ ಕಳಪೆ ಸಾಧನೆ ಮಾಡಿದಂಥ ರಾಷ್ಟ್ರಗಳಲ್ಲಿದ್ದಾವೆ. ಮ್ಯಾನ್ಮಾರ್, ಲಾವೋರ್, ಪಾಕಿಸ್ತಾನ್, ವಿಯೆಟ್ನಾಂ ಇವು ನಮಗಿನ ಕಡಿಮೆ ಸ್ಥಾನದಲ್ಲಿದ್ದಾವೆ. ಈ ಪಟ್ಟಿಯಲ್ಲಿ ಎಸ್ಟೋನಿಯಾ ಅಗ್ರಸ್ಥಾನದಲ್ಲಿದೆ. ಎಸ್ಟೋನಿಯಾ ನೆನ್ಪಿಟ್ಟುಕೊಳ್ಳಿ, ಎಸ್ಟೋನಿಯಾ ಇದು ಪರಿಸರ ಸೂಚ್ಯಂಕದಲ್ಲಿ ಅಗ್ರಸ್ಥಾನದಲ್ಲಿದೆ. ಅಂದರೆ ಪರಿಸರವನ್ನು ಸಂರಕ್ಷಿಸುವಲ್ಲಿ ಪರಿಸರವನ್ನು ಸಂರಕ್ಷಿಸುವಲ್ಲಿ ಇದು ಅತ್ಯಂತ ಉತ್ತಮವಂತ ಕೆಲಸ ಈ ದೇಶ ಮಾಡ್ತಾ ಇದೆ ಅಂಥೇಳಿ ಇದನ್ನು ಹೇಳಿದ್ದಾರೆ.
ಮತ್ತಷ್ಟು ಇಂಪಾರ್ಟೆಂಟ್ ಅಂಶಗಳನ್ನು ನಾನು ಇಲ್ಲಿ ನಿಮಗೆ ಹಂಚ್ಕೋತೀನಿ EPI ಬಗ್ಗೆ. 2024 ಎನ್ವಿರಾನ್ಮೆಂಟಲ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಏನಿದೆಯಲ್ಲ, ಇದು 11 ಸಂಚಿಕೆ ವರ್ಗಗಳಾದ್ಯಂತ 58 ಕಾರ್ಯಕ್ಷಮತೆ ಸೂಚಕಗಳನ್ನು ಬಳಸಿಕೊಂಡು ಒಂದು ವರದಿಯನ್ನು ರೆಡಿ ಮಾಡುತ್ತೆ. ನೋಡಿ, 11 ಸಂಚಿಕೆ 58 ಎಫಿಷಿಯನ್ಸಿ ಫ್ಯಾಕ್ಟರ್ಸ್, ಇಂಡೆಕ್ಸ್ ಫ್ಯಾಕ್ಟರ್ಸ್ ಬರ್ತವೆ. ಇವುಗಳನ್ನು ಬಳಸ್ಕೊಂಡು ಈ ರಿಪೋರ್ಟನ್ನು ಮಾಡುತ್ತೆ. ಹವಾಮಾನ ಬದಲಾವಣೆ, ಪರಿಸರ ರಕ್ಷಣೆ, ಪರಿಸರದ ಆರೋಗ್ಯ, ಇವುಗಳ ಆಧಾರದ ಮೇಲೆ ನಾನು ಹೇಳಿಲ್ಲ 181 ದೇಶಗಳಿಗೆ ಇದು ಶ್ರೇಯಾಂಕ ನೀಡುತ್ತೆ. ಹೀಗಾಗಿ ರಾಷ್ಟ್ರೀಯ ಪ್ರಮಾಣದಲ್ಲಿ ಮಾಪಕವನ್ನು ಒದಗಿಸಿ EPI ಸ್ಕೋರ್ ಕಾರ್ಡನ್ನು ರೆಡಿ ಮಾಡ್ತಾರೆ. ಇಲ್ಲಿ ನೋಡಿ, MCCAL MACBN ಫೌಂಡೇಶನ್ನಿಂದ ಧನ ಸಹಾಯವನ್ನು ಯೇಲ್ ಮತ್ತು ಕೊಲಂಬಿಯಾ 2 ಯೂನಿವರ್ಸಿಟಿಗಳಿಗೆ ಕೊಟ್ಟಿದ್ದಾರೆ. ಇವೆರಡು ರಿಪೋರ್ಟನ್ನು ಮಾಡಿದ್ದಾವೆ. ಈ ರಿಪೋರ್ಟನ್ನು ರೆಡಿ ಮಾಡೋದಕ್ಕೆ 2 ಫೌಂಡೇಶನ್ಗಳು, MCCAL ಮ್ಯಾಕಾಲ್ ಆ್ಯಂಡ್ ಮ್ಯಾಕ್ಬೇನ್ ಅನ್ನುವಂಥ 2 ಫೌಂಡೇಶನ್ಗಳು ಯೇಲ್ ಮತ್ತು ಕೊಲಂಬಿಯಾ ಯೂನಿವರ್ಸಿಟಿಗಳಿಗೆ ಹೆಲ್ಪ್ ಮಾಡಿದ್ದಾವೆ ಈ ಪರಿಸರದ ಒಂದು ಸೂಚ್ಯಂಕ ಹೊರಗೆ ತರೋದಕ್ಕೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಗಮನಿಸಬಹುದು. ಹಾಗೆ ಮುಂದುವರಿಯೋಣ ಅದೇ ವಿಷಯದ ಬಗ್ಗೆ. ವರ್ಲ್ಡ್ ಎಕನಾಮಿಕ್ ಫೋರಮ್ ಏನು ಮಾಡಿದೆ ಅಂದರೆ 2002ರಲ್ಲಿ ಪರಿಸರ ಸುಸ್ಥಿರ ಸೂಚ್ಯಂಕವನ್ನು ಪರಿಚಯಿಸಿತು. ಆಗಲೇ ನಾನು ಹೇಳಿದೆ ನಿಮ್ಗೆ ಜಿನೆವಾದಲ್ಲಿದೆ ಅಂಥೇಳಿ WEF. ಇದು 2002ರಲ್ಲಿ EPI ಯಾವಾಗ ಸ್ಟಾರ್ಟ್ ಆಯಿತು ಅಂತಂದರೆ ಎನ್ವೈರ್ಮೆಂಟಲ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಅನ್ನುವಂಥ ರಿಪೋರ್ಟ್ಗಳು ಸ್ಟಾರ್ಟ್ ಆಗಿದ್ದು ಯಾವಾಗ ಅಂದರೆ 2002, ಅಂದರೆ 22 ವರ್ಷ ಆಯ್ತು ಹೆಚ್ಚು ಕಡಿಮೆ. ಇದು ಪ್ರತಿ ವರ್ಷ ಕೊಡೋದಿಲ್ಲ, ಇದು 2 ವರ್ಷಕ್ಕೊಂದ್ಸಾರಿ ಒಂದು ರಿಪೋರ್ಟ್ ಕೊಡುತ್ತೆ. 2 ಇಯರ್ಗೆ ಒಂದ್ಸಾರಿ ಒಂದು ರಿಪೋರ್ಟನ್ನು ಕೊಡುತ್ತದೆ. ಇದನ್ನು ಯಾರು ಪ್ರಕಟಿಸ್ತಾರೆ ಅಂದರೆ ಅಲೆ ಸೆಂಟರ್ ಫಾರ್ ಎನ್ವೈರ್ಮೆಂಟಲ್ ಲಾ ಆ್ಯಂಡ್ ಪಾಲಿಸಿ, ಕೊಲಂಬಿಯಾ ಯೂನಿವರ್ಸಿಟಿ ಸೆಂಟರ್ ಫಾರ್ ಇಂಟರ್ನ್ಯಾಷನಲ್ ಅರ್ತ್ ಸೈನ್ಸ್ ಇನ್ಫಾರ್ಮೇಷನ್ ನೆಟ್ವರ್ಕ್ ಸಹಯೋಗದೊಂದಿಗೆ EPI ಸಿದ್ಧಪಡಿಸಿದೆ. ವೇಲೆ ಮತ್ತು ಈ ಏನು 2 ಯೂನಿವರ್ಸಿಟಿ ಹೇಳಿದಿರೋ ಕೊಲಂಬಿಯಾ, ಈ 2 ರೆಡಿ ಮಾಡಿದ್ದಾರೆ. 180 ದೇಶಗಳಲ್ಲಿ ಈಗಾಗಲೇ ನಾನು ಹೇಳಿದ್ದೀನಿ 176 ಸ್ಥಾನ ಇದೆ. ಅಂದರೆ ಗಂಭೀರವಾದಂಥ ಪರಿಸರದ ಸಮಸ್ಯೆಯನ್ನು ಭಾರತ ಎದುರಿಸ್ತಾ ಇದೆ. ಸೊ ಒಟ್ಟಾರೆ ಇದನ್ನು ನೋಡಿದಾಗ ನಾವು ಇನ್ನೂ ಬಹಳಷ್ಟು ನಾವು ಪರಿಸರದ ಬಗ್ಗೆ ಕಾಳಜಿನ ವಹಿಸಬೇಕಾಗಿದೆ. ಇದಲ್ಲದೆ ಏನಾಗಿದೆ ಅಂದರೆ ಈ ಹವಾಮಾನ ಬದಲಾವಣೆಯ ಒಂದು ಸೂಚ್ಯಂಕ ದರದಲ್ಲಿ ಭಾರತದ್ದು 133ನೇ ಸ್ಥಾನ ಇದೆ, 35 ಅಂಕ ತಗೊಳ್ಳಿದೆ. ನಾನು ಒಟ್ಟಾರೆ ಪರಿಸರ ಸೂಚ್ಯಂಕದ ಬಗ್ಗೆ ಮಾತಾಡೋದು ಬೇರೆ, ಪರ್ಟಿಕ್ಯುಲರ್ಲಿ ಹವಾಮಾನದ ಬಗ್ಗೆ ಮಾತಾಡಿದಾಗ 35 ಮಾರ್ಕ್ಸ್ ಒಂದಿಗೆ 133ನೇ ಸ್ಥಾನದಲ್ಲಿದೆ ಇದು. ಅಂದರೆ ಭಾರತ ಆದರೂ ಕೂಡ ಏಷ್ಯಾದಲ್ಲಿ ಏನಾಗಿದೆ ಅಂದರೆ 6.8 ಅಂಕದೊಂದಿಗೆ ದಕ್ಷಿಣದಲ್ಲಿ ಸ್ವಲ್ಪ ವಾಯು ಗುಣಮಟ್ಟದಲ್ಲಿ 5ನೇ ಸ್ಥಾನದಲ್ಲಿದೆ. ಒಂದು ಗುಡ್ ಏನಪ್ಪ, ಭಾರತ ದಕ್ಷಿಣ ಏಷ್ಯಾದಲ್ಲಿ ಹೋಲಿಸಿದಾಗ. ಈ ಒಂದು ಅಂಶದಲ್ಲಿ ನಿಮ್ಗೆ ಈ ಒಂದು ಸ್ಲೈಡಲ್ಲಿ ನಿಮಗೆ ಗೊತ್ತಿರಲಿ, ಎನ್ವೈರ್ಮೆಂಟಲ್ ಪರ್ಫಾರ್ಮೆನ್ಸ್ ಇಂಡೆಕ್ಸನ್ನು WEP 2002ರಲ್ಲಿ ಪರಿಚಯ ಮಾಡ್ತು. ವೇಲೆ ಮತ್ತು ಕೊಲಂಬಿಯಾ ಯೂನಿವರ್ಸಿಟಿ ಅವರು ಇದನ್ನು ರೆಡಿ ಮಾಡಿದರು. 180 ದೇಶಗಳಿದ್ದು ಅದಕ್ಕೆ 176ನೇ ಸ್ಥಾನ ಭಾರತದಿದೆ ಟೋಟಲ್ ರಿಪೋರ್ಟಲ್ಲಿ. ಆದರೆ ಹವಾಮಾನ ಬದಲಾವಣೆ ರಿಪೋರ್ಟಲ್ಲಿ ಭಾರತದ ಪರಿಸ್ಥಿತಿ ಏನಾಗಿದೆ ಅಂದರೆ 333ನೇ ಸ್ಥಾನ ಇದೆ ಅನ್ನುವಂಥದ್ದು. ಸೊ ಪರೀಕ್ಷಾ ದೃಷ್ಟಿಯಿಂದ ನೀವು ಇವೆಲ್ಲ ನೋಡ್ಕೋತಾ ಹೋಗಬೇಕು. ಈಗ ಇಲ್ಲೇ ಮುಂದುವರೆದು ಆಗಲೇ ನಾನು ಹೇಳಿದ್ದೀನಿ ನಿಮಗೆ, ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಎಸ್ಬೋನಿಯಾ, ಲಕ್ಸೆಂಬರ್ಗ್, ಜರ್ಮನಿ 3 ಅತ್ಯುನ್ನತ ದೇಶಗಳಾಗಿವೆ. ಎಸ್ಬೋನಿಯಾ ಅಗ್ರಸ್ಥಾನದಲ್ಲಿದೆ, ಲಕ್ಸೆಂಬರ್ಗ್ ಸೆಕೆಂಡ್ ಸ್ಥಾನದಲ್ಲಿದೆ, ಜರ್ಮನಿ ಎಸ್ಬೋನಿಯಾ, ಲಕ್ಸೆಂಬರ್ಗ್ ಮತ್ತು ಜರ್ಮನಿ, ಲಕ್ಸೆಂಬರ್ಗ್ ಮತ್ತು ಜರ್ಮನಿ ಈ 3 ಸ್ಥಾನದಲ್ಲಿ 3, 1, 2, 3ನೇ ಸ್ಥಾನದಲ್ಲಿದ್ದಾವೆ. ಈಗ ಭಾರತ ಆಗಲೇ ಹೇಳಿದೆ ನಾನು 180ರಲ್ಲಿ 176 ಇದೆ. ಮ್ಯಾನ್ಮಾರು, ಲಾವೋಸ್, ಪಾಕಿಸ್ತಾನ್ ಮತ್ತು ವಿಯೆಟ್ನಾಂ ಭಾರತಕ್ಕಿಂತ ಕಳಪೆ ಸ್ಥಾನವನ್ನು ಮಾಡಿದ್ದಾವೆ. ಒಟ್ಟಾರೆ ನಿಮಗೆ ಗೊತ್ತಿರಲಿ 176 ಇಂಡಿಯನ್ದು. ಫಸ್ಟ್ ಎಸ್ಬೋನಿಯಾ, ಲಕ್ಸೆಂಬರ್ಗ್, ಜರ್ಮನಿ 3 ಸ್ಥಾನದಲ್ಲಿದ್ದಾವೆ. ನೆಕ್ಸ್ಟ್ ಪಾಯಿಂಟ್ ನಾವು ಗಮನಿಸಬೇಕಾಗಿದ್ದು ಹಂಸ NG ವಿಮಾನಕ್ಕೆ ಚಾಲನೆ. ಹಂಸ ಅಂದ್ರೇನು? ನೀರಿನಲ್ಲಿ ಇರುತ್ತಲ್ಲ ಹಂಸ, ಅದಕ್ಕೂ ಕೂಡ ರಿಲೇಟ್ ಇದೆ. ಮಳೆಗಾಲದಲ್ಲಿ ತಡೆಯಿಲ್ಲದೆ ಹಾರಬಲ್ಲ ನೆಕ್ಸ್ಟ್ ಜನ್ರೇಷನ್, NG ಅಂದರೆ ಏನಂದರೆ ನೆಕ್ಸ್ಟ್ ಜನ್ರೇಷನ್ ಪುಟ್ಟ ವಿಮಾನವನ್ನು ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರಿ ವಿನ್ಯಾಸಗೊಳಿಸಿದೆ. ಮತ್ತೆ ರಿಪೀಟ್ ಮಾಡ್ತೀನಿ, ಹಂಸ ನೋಡ್ರಿ, ನೀರಿಗೂ ಲಿಂಕ್ ಇರುತ್ತೆ. NG ನೆಕ್ಸ್ಟ್ ಜನ್ರೇಷನ್, ಮಳೆಗಾಲದಲ್ಲಿ ಯಾವುದೇ ರೀತಿಯಂಥ ತಡೆ ಇಲ್ಲದೆ ಹಾರಬಲ್ಲಂಥ ಒಂದು ಪುಟ್ಟ ವಿಮಾನ ಇದು.
ಇದನ್ನು ಯಾರು ತಂದರು ಅಂತ ಕೇಳ್ಬೋದು ನಿಮ್ಗೆ. ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರಿ NAL. 2 ಆಸನ ಇರುತ್ತೆ ಇದಕ್ಕೆ, 2 ಸೀಟು, ಕಡಿಮೆ ಇಂಧನ ಬಳಸುವಂಥ ಒಂದು ಇಂಪಾರ್ಟೆಂಟ್ ವಿಮಾನ ಇದಾಗಿದೆ. ಹಂಸ NG ವಿಮಾನ ಏನು, ಯಾವುದಕ್ಕೆ ಸಂಬಂಧಪಟ್ಟಿದೆ? ಮಳೆಗಾಲದಲ್ಲಿ ತಡೆ ಇಲ್ಲದೆ ಹಾರುತ್ತೆ. ಎಷ್ಟು ಆಸನ ಇದ್ದಾವೆ? 2 ಆಸನಗಳು. ಯಾರು ತಂದರು? ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರಿ ಅನ್ನುವಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರಬೇಕು. ಮುಂದುವರಿಯೋಣ. ಚೀತಾ ಕಡೆ ಬರೋಣ ನಾವು. ಗಾಂಧಿ ಸಾಗರಿಗೆ ಬರಲಿದೆ ಚೀತಾ. ಚಿರತೆ ಬೇರೆ, ಚೀತಾ ಬೇರೆ, ಹುಲಿ ಬೇರೆ, ಬೇರೆ 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 ಇದಾವೆ. ಈ ಗಾಂಧಿ ಸಾಗರ ಎಲ್ಲಿದ್ದಪ್ಪ? ಮೊದಲು ಅದನ್ನು ನೋಡೋಣ. ಗಾಂಧಿ ಸಾಗರ ಅನ್ನುವಂಥದ್ದು ಮಧ್ಯಪ್ರದೇಶದಲ್ಲಿರುವಂಥ ವನ್ಯಜೀವಿ ಅಭಯಾರಣ್ಯ. MP ಯಲ್ಲಿ ಗಾಂಧಿ ಸಾಗರ. ಎಲ್ಲಿ? MP ಯಲ್ಲಿ ಗಾಂಧಿ ಸಾಗರ. ನೆನ್ಪಿಟ್ಕೊಳ್ಳಿ ಹಿಂಗೆ, ಮಧ್ಯಪ್ರದೇಶದಲ್ಲಿ ಗಾಂಧಿ ಸಾಗರ ವನ್ಯಜೀವಿ ಅಭಯಾರಣ್ಯ ಇದು. ಕುನೋ ರಾಷ್ಟ್ರೀಯ ಉದ್ಯಾನದ ನಂತರ ಚಿರತೆಯ ಮರುಪರಿಚಯಿಸಲು ಯೋಜಿಸಲಾಗಿದೆ. ಈಗಾಗಲೇ ಕುನೋದಲ್ಲಿ ಚಿರತೆಗಳನ್ನು ಪರಿಚಯ ಮಾಡಿದ್ದಾರೆ. 12 ತಂದ್ರ ಮುಂಚೆ ಅದನ್ನು ಪರಿಚಯ ಮಾಡಿದ್ದಾರೆ. ಅದಾದ ನಂತರ 2ನೇ ಪ್ಲೇಸಲ್ಲಿ ಗಾಂಧಿ ಸಾಗರ. ಫಸ್ಟ್ ಎಲ್ಲಿ ಚಿರತೆಗಳನ್ನು ಪರಿಚಯ ಮಾಡಿದ್ದು? ಕುನೋ. ಅದಾದ ನಂತರ ಗಾಂಧಿ ಸಾಗರ. ಕುನೋ ಗಾಂಧಿ ಸಾಗರ ಅಂತ ನೆನಪಿಟ್ಕೊಳ್ಳಿ. ಎಲ್ಲಿಂದ ಬಂದವು ಚೀತಾ? ನಮೀಬಿಯಾ. ನಮೀಬಿಯಾ, ದಕ್ಷಿಣ ಆಫ್ರಿಕಾದಿಂದ ಪಡೆದಂಥ ಚೀತಾಗಳನ್ನು ಗಾಂಧಿ ಸಾಗರ ವನ್ಯಜೀವಿ ಅಭಯಾರಣ್ಯಕ್ಕೆ ಬಿಡುವಂಥ ಯೋಜನೆ ಮಾಡಿದ್ದಾರೆ. ಗಾಂಧಿ ಸಾಗರ ವನ್ಯಜೀವಿ ಅಭಯಾರಣ್ಯ 369 ಚದರ ಕಿಲೋಮೀಟರ್ಗಳ ವಿಸ್ತೀರ್ಣ ಹೊಂದಿದೆ. ಇದು 369. ಇದು ಎಲ್ಲಿದೆ ಅಂತ ಹೇಳಿದ್ವಿ ನಾವು? ಮಧ್ಯಪ್ರದೇಶದಲ್ಲಿದೆ. ಇದು ಮಧ್ಯಪ್ರದೇಶದ ಮಂಡಸೌರ್ ಮತ್ತು ನೀಮೂಚ್ ಜಿಲ್ಲೆಗಳಲ್ಲಿ ವ್ಯಾಪಿಸಿದೆ. ಈ 2 ಡಿಸ್ಟಿಕ್ ಇವು, ಮಂಡಸೌರ್ ಮತ್ತು ನೀಮೂಚ್ ಅನ್ನುವಂಥದ್ದು ಡಿಸ್ಟಿಕ್ಕು. ಈ 2 ಡಿಸ್ಟಿಕ್ಕನ್ನು ವ್ಯಾಪ್ತಿಯನ್ನು ಈ ಗಾಂಧಿ ಸಾಗರ ಹೊಂದಿದೆ. ಇದು ಯಾಕೆ ಇಲ್ಲಿ ಬಿಟ್ರಂದ್ರೆ ಸವನ್ನಾ ಪರಿಸರ ಐತಿಲ್ಲೇ, ಆ ಚೀತಾಕ್ ಬೇದಂತಹ ವಾಸಸ್ಥಾನ ಅದ್ಭುತವಾಗಿದೆ. ಆ ಉದ್ದೇಶಕ್ಕೆ ಇಲ್ಲಾದರೂ ಇವು ಹೆಲ್ಪ್ ಆಗುತ್ತೆ ಅನ್ನುವಂಥದ್ದಕ್ಕೆ 2ನೇದಲ್ಲಿ ಪ್ರಯತ್ನ ಮಾಡಿದ್ದಾರೆ. ಇಲ್ಲಿ ಸಮತಟ್ಟಾದಂಥ ಒಂದು ಕಲ್ಲಿನ ಪ್ರಸ್ಥಭೂಮಿಗಳಿಂದ ಮಾಡಲ್ಪಟ್ಟಿದೆ. ಚಂಬಲ್ ನದಿ ಇದೆ, ಇಲ್ಲಿ ಚಂಬಲ್ ನದಿ ಪಾತ್ರ, ಗಾಂಧಿ ಸಾಗರ ಒಂದು ಡ್ಯಾಮ್ ಇದೆ ಮತ್ತು ಕೆಲವು ದೊಡ್ಡ ಜಲಾಶಯಗಳು ಈ ಅಭಯಾರಣ್ಯದಲ್ಲಿ ಬರ್ತವೆ. ಇದೆಲ್ಲವನ್ನು ನೋಡಿ ಏನು ಮಾಡಿದ್ದಾರೆ ಅಂದರೆ ಚೀತಾವನ್ನು ಗಾಂಧಿ ಸಾಗರಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇನ್ನು ಮುಂದುವರೋಣ ಇದೇ ಸ್ಲೈಡಲ್ಲಿ. ಈ ಅಭಯಾರಣ್ಯದ ಒಟ್ಟು ವಿಸ್ತೀರ್ಣದಲ್ಲಿ 64 ಚದರ ಕಿಲೋಮೀಟರ್ ಪ್ರದೇಶವನ್ನು ಕೇವಲ ಚಿರತೆಗಳಿಗೆ ಬಿಡ್ತಾ ಇದ್ದಾರೆ. ನಾನು ಹೇಳಿದೆ 369 ಚದರ ಕಿಲೋಮೀಟರ್ ಇದೆ. ಅದರಲ್ಲಿ 64ನ್ನೇ ಇವರು ಏನು ಮಾಡ್ತಾರೆ? ಚಿರತೆಗೆ ಬಿಟ್ಟಿದ್ದಾರೆ, ಅಂದರೆ ಚೀತಾಗಿ ಬಿಟ್ಟಿದ್ದಾರೆ. ಈ ಭಾಗದಲ್ಲಿ ವನ್ಯಜೀವಿ ಆಸ್ಪತ್ರೆಯನ್ನು ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಇವರು. ಪರಿಸರ ವ್ಯವಸ್ಥೆಯನ್ನು ಸಮತೋಲನವಾಗಿಡುವುದಕ್ಕೆ ಅಗತ್ಯ ಇರುವಷ್ಟು ಸಸ್ಯಾಹಾರಿ ಮತ್ತು ಪರಭಕ್ಷ ಪ್ರಾಣಿಗಳು ಇರುವುದನ್ನು ಗಮನಿಸಲಾಗಿದೆ. ಈ ಬೇಟೆಯಾಡುವುದಕ್ಕೆ ಮತ್ತು ಬೇಕಲ್ಲ, ಆ ಉದ್ದೇಶಕ್ಕೆ ಎಲ್ಲನೂ ಕೂಡ ಅದಕ್ಕೆ ಅನುಕೂಲವಾಗುವಂಥ ನಿಟ್ಟಿನಲ್ಲಿ ಮಾಡಿದ್ದಾರೆ. ಭಾರತದಲ್ಲಿ ಚೀತಾಗಳು 70 ವರ್ಷಗಳ ಹಿಂದನೇ ಅಳೆದು ಹೋಗಿದ್ದಾವೆ. ಸೊ ಹೀಗಾಗಿ ಫಸ್ಟು ಮಧ್ಯಪ್ರದೇಶದ ಕುನೋ ರಾಷ್ಟ್ರೀಯ ಉದ್ಯಾನದಲ್ಲಿ ನಮೀಬಿಯಾದಿಂದ 12 ಚೀತಾಗಳನ್ನು ತಂದಿದ್ರು. ಒಟ್ಟಾರೆ ಜನರು ಮತ್ತು ಪ್ರಾಣಿಗಳ ನಡುವಿನ ಸಂಘರ್ಷಣ ಕಡಿಮೆ ಮಾಡುವಂಥ ಮೂಲಕ ಚೀತಾವನ್ನು ಮತ್ತೆ ಭಾರತಕ್ಕೆ ಇಂಟ್ರೊಡ್ಯೂಸ್ ಮಾಡುವಂಥ ಒಂದು ಕೆಲಸ ಮಾಡ್ತಿದ್ದಾರೆ. ಅದಕ್ಕೆ ಆಫ್ರಿಕನ್ ವನ್ಯಜೀವಿ ತಜ್ಞರು ಕೂಡ ಸಹಾಯ ಮಾಡ್ತಿದ್ದಾರೆ. ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ವರ್ಸೇಷನ್ ಆಫ್ ನೇಚರ್ ನಿಯಮಗಳ ಪ್ರಕಾರ ಕುನೋದಲ್ಲಿ ಮುಂಬರುವ 5 ವರ್ಷಗಳಲ್ಲಿ ಏನಾಗುತ್ತೆ, 50 ಚೀತಾ ಏರ್ತವೆ ಅನ್ನುವಂಥದ್ದಿದೆ. 12ರಿಂದ 50ಕ್ಕಾಗುತ್ತೆ ಅಂಥೇಳಿ ನೋಡೋಣ. ಹೋಪ್ ಫಾರ್ ದ ಬೆಸ್ಟ್. ಆದರೆ ಒಳ್ಳೆಯದು, ಪರಿಸರ ದೃಷ್ಟಿಯಿಂದ ಮತ್ತು ನಮ್ಮ ವನ್ಯಜೀವಿ ದೃಷ್ಟಿಯಿಂದ ಅದ್ಭುತವಂತ ಬದಲಾವಣೆ ಆಗುತ್ತೆ. ನಿಮಗೆ ಅದೇ ಸ್ಲೈಡಲ್ಲಿ ಸ್ವಲ್ಪ ಮುಂದುವರಿಯೋಣ. ಚಿರತೆ ಯೋಜನೆ ಅನ್ನುವಂಥದ್ದು ಏನಿದು? ಚಿರತೆ ಯೋಜನೆ 1952ರಲ್ಲಿ ದೇಶದ ಅಳಿವಿನಂಚಿರುವಂಥ ಚಿರತೆಗಳ ಜನಸಂಖ್ಯೆಯನ್ನು ಪುನಃಸ್ಥಾಪಿಸಲು ಯೋಜನೆಯ ಮೊದಲ ಹಂತವನ್ನು 2022ರಲ್ಲಿ ಆರಂಭವಾಯಿತು. 2022ರಲ್ಲಿ ಯೋಜನೆ ಮೊದಲ ಹಂತವನ್ನು ಸ್ಟಾರ್ಟ್ ಮಾಡಿದರು. ಈ ನಿಟ್ಟಿನಲ್ಲಿ ನಾನು ಆಗಲೇ ಹೇಳಿದ್ದೀನಿ ನಿಮಗೆ, ದಕ್ಷಿಣ ಆಫ್ರಿಕಾ ಮತ್ತು ನಮೀಬಿಯಾದಿಂದ ಕುನೋ ರಾಷ್ಟ್ರೀಯ ಉದ್ಯಾನಕ್ಕೆ ಚಿರತೆಗಳನ್ನು ಸ್ಥಳಾಂತರ ಮಾಡ್ತಾ ಇದ್ದಾರೆ. ಮಧ್ಯಪ್ರದೇಶದ ಫಾರೆಸ್ಟ್ ಡಿಪಾರ್ಟ್ಮೆಂಟ್, ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ WII ಸಹಯೋಗದೊಂದಿಗೆ ಈ ಯೋಜನೆಯನ್ನು ಕಾರ್ಯಗತಗೊಳಿಸಲಾಗಿದೆ. ಪ್ರಾಜೆಕ್ಟ್ 2ರಲ್ಲಿ ಏನಾಗುತ್ತೆ ಅಂದರೆ, ಕೀನ್ಯಾದಿಂದ ಚಿರತೆಗಳನ್ನು ಇದೇ ರೀತಿಯ ಆವಾಸಸ್ಥಾನಗಳ ಕಾರಣದಿಂದ ಸೋರ್ಸಿಂಗ್ ಮಾಡಲು ಇಂಡಿಯಾ ಪರಿಗಣಿಸುತ್ತೆ. ಚಿರತೆಗಳನ್ನು ಕುನೋ ರಾಷ್ಟ್ರೀಯ ಉದ್ಯಾನ ಮತ್ತು ಗಾಂಧಿ ಸಾಗರ ವನ್ಯಜೀವಿ ಅಭಯಾರಣ್ಯಕ್ಕೆ ಸ್ಥಳಾಂತರಿಸಲಾಗುವುದು. ಒಟ್ಟಾರೆ ನಿಮಗೆ ನಾನು ಇಲ್ಲಿ ಪ್ರಶ್ನೆ ಕೇಳ್ತೀನಿ, ಗಾಂಧಿ ಸಾಗರ ವನ್ಯಜೀವಿ ಅಭಯಾರಣ್ಯದ ಬಗ್ಗೆ ಪ್ರಮುಖ ಸಂಗತಿಗಳು ಯಾವುವಪ್ಪ? ಪ್ರಮುಖ ಸಂಗತಿಗಳು ಏನಿಲ್ಲ, ಇಂಪಾರ್ಟೆಂಟಾಗಿ
ಆಗಲೇ ಹೇಳಿದೆ ನಾನು. ರಾಜಸ್ಥಾನದ ಗಡಿಯಲ್ಲಿದೆ ಇದು. ಮಧ್ಯಪ್ರದೇಶದ ಮೌಂಟ್ ಸೌರ್ ಮತ್ತು ನಿಮುಜ್ ಜಿಲ್ಲೆಗಳನ್ನು ಬರುತ್ತೆ. ಇದು 1974ರಲ್ಲಿ ಸ್ಥಾಪನೆಯಾಗಿದೆ. ಚಂಬಲ್ ನದಿಯ ಒಂದು ಅಭಯಾರಣ್ಯ ಇಲ್ಲಿದೆ. ಇಲ್ಲಿ ಪರಿಸರ ವ್ಯವಸ್ಥೆ ಸವನ್ನಾ ರೀತಿ ಇದೆ. ಒಟ್ಟಾರೆ ಚಿರತೆಗಳಿಗೆ ಪೂರಕವಾದಂಥ ವಾತಾವರಣ ಇಲ್ಲಿದೆ. ತಾವು ಪರೀಕ್ಷಾ ದೃಷ್ಟಿಯಿಂದ ಕೀವರ್ಡ್ಸ್ಗಳನ್ನು ಗಮನಿಸ್ತಾ ಹೋದರೆ ತಮಗೆ ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು ನನ್ನ ಒಂದು ಅಭಿಪ್ರಾಯ. ನೋಡಿ, ಚಿರತೆಗಳಿಗೆ ಆಲ್ರೆಡಿ ಹೇಳಿದ ನಾನು ಸೂಕ್ತ ಅವಸ್ಥಾನ ಇದೆ. ಅದಾದ ನಂತರ ನಾವು ಕೂನೋ ರಾಷ್ಟ್ರೀಯ ಉದ್ಯಾನದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಇದು ಕೂಡ ಮಧ್ಯಪ್ರದೇಶದಲ್ಲೇ ಬರುತ್ತೆ, MP ಯಲ್ಲೇ ಇದು 1981ರಲ್ಲಿ ಸ್ಥಾಪನೆಯಾಗಿದೆ. ವನ್ಯಜೀವಿ ಅಭಯಾರಣ್ಯವಾಗಿ ಸ್ಥಾಪನೆ ಆಯಿತು. ನಂತರ ಇದನ್ನು 2018ರಲ್ಲಿ ರಾಷ್ಟ್ರೀಯ ಉದ್ಯಾನ ಅಂತ ಗೊತ್ತುಪಡಿಸಲಾಯಿತು. ಇಂಟ್ರೆಸ್ಟಿಂಗ್. 1981 ಏನು 1981 2018 ವನ್ಯಜೀವಿ ಅಭಯಾರಣ್ಯ ಆಗಿದ್ದು 1981ರೊಳಗೆ. ಆದರೆ ರಾಷ್ಟ್ರೀಯ ಉದ್ಯಾನ ಅಂತ ಗುರುತಿಸಿದ್ದು ಯಾವಾಗ? 2018ರಲ್ಲಿ. ಇದು ಖತಿಯಾರ್ ಗೀರ್ ವನಪತನಶೀಲ ಕಾಡುಗಳಲ್ಲಿ ನೆಲೆಗೊಂಡಿದೆ. ಖತಿಯಾರ್ ಗೀರ್ ಅನ್ನುವಂಥ ಒಂದು ಕಾಡುಗಳಲ್ಲಿ ನೆಲೆಗೊಂಡಿದೆ. ಕುನೋ MP. ಓಕೆ, ಇದಾದ ನಂತರ ನಮಗೆ ಇವತ್ತಿನ ಒಂದು ಇಂಪಾರ್ಟೆಂಟ್ ಏನು ಅಂಶಗಳನ್ನು ನಾವು ಗಮನಿಸಿದ್ವಿ. ಸೊ ಇದನ್ನು ಮತ್ತೆ ಒಂದಿಷ್ಟು ನೀವು ರಿಪೀಟ್ ಮಾಡೋಣ. ಶಕ್ತಿ ಪರಿವರ್ತನೆ ಸೂಚ್ಯಾಂಕದಲ್ಲಿ ಭಾರತದ ಸ್ಥಾನ 63 ಇದೆ. ಸ್ವೀಡನ್ ಮೊದಲ 3 ಸ್ಥಾನಗಳಲ್ಲಿದ್ದಾವೆ. ಇದನ್ನು ಯಾರು ಬಿಡುಗಡೆ ಮಾಡ್ತಾರೆ? WEF ಬಿಡುಗಡೆ ಮಾಡುತ್ತೆ. 120 ದೇಶಗಳಲ್ಲಿ 108 ದೇಶಗಳು ಇದರಲ್ಲಿ ಪ್ರಗತಿ ಸಾಧಿಸಿದವೆ ಅಂತ ಹೇಳುತ್ತೆ. ವಿಶ್ವ ಆರ್ಥಿಕ ವೇದಿಕೆ ಅದು 1971ರಲ್ಲಿ ಜೆನೆವಾದಲ್ಲಿ ಸ್ಥಾಪನೆ ಆಗುತ್ತೆ. ಲಾಭರಹಿತ ಪ್ರತಿಷ್ಠಾನ. ಇನ್ನು TTI ಬಿಡುಗಡೆಯಾಗಿದೆ. TTIಯಲ್ಲಿ ಭಾರತದ ಸ್ಥಾನ ಅತ್ಯಂತ ಕಡಿಮೆ ಎಂದಿದೆ. ಇದು ಕಳೆದ ಒಂದು 19ರವರೆಗಿನ 39ನೇ ಸ್ಥಾನಕ್ಕೆ ಬಂದಿದೆ ಅನ್ನುವಂಥದ್ದು ಗೊತ್ತಿರಬೇಕು ನಿಮಗೆ. ಕಿಸಾನ್ ವಾಹಿನಿಗೆ ಕೃಷ್ ಆ್ಯಂಡ್ ಭೂಮಿ ಇಬ್ಬರು AI ನಿರೂಪಕರು ಬಂದಿದ್ದಾರೆ. 50 ಭಾಷೆಗಳಲ್ಲಿ ಮಾಡ್ತಾರೆ. ಇನ್ನು 2 ಸಾರಿ ಸತತವಾಗಿ ಪರ್ವತಾರೋಹಣ ಮಾಡಿದಂಥ ವ್ಯಕ್ತಿ ಯಾರು? ಸತ್ಯದೀಪ್ ಗುಪ್ತಾ. ಮೌಂಟ್ ಲೋಟ್ಸೆ 8516 ಮೀಟರ್, ಮೌಂಟ್ ಎವರೆಸ್ಟ್ 8848 ಮೀಟರ್. ಇದು ಬಹಳ ಅದ್ಭುತವಾದಂಥ ಒಂದು ಸಾಧನೆ. ಈ ಹಿಲರಿ ಅವರು ಏನು ಏರಿದ್ರಲ್ಲ, ಎಡ್ಮಂಡ್ ಹಿಲರಿ, ಇವರ ನೆನಪಿಗೋಸ್ಕರ 71ನೇ ಅಂತಾರಾಷ್ಟ್ರೀಯ ಸಾಗರಮತ ದಿನವನ್ನು ನೇಪಾಳ ಆಚರಿಸ್ತು. ಇದಕ್ಕೆ ಸಾಗರಮತ ಅಂತ ಕರೀತಾರೆ ಅವರು ಮೌಂಟ್ ಎವರೆಸ್ಟ್ಗೆ. ಇದು ಬಹಳ ಇಂಪಾರ್ಟೆಂಟ್ ಡೇ ಆಗಿ ಇಲ್ಲಿ ಪರಿಗಣನೆ ಮಾಡ್ತಾರೆ. ಸೊ ವಿಶ್ವದ 4ನೇ ಪರ್ವತ ದೊಡ್ಡದು ಯಾವುದು ಅಂತಂದರೆ ಲೋತ್ಸೆ ಅನ್ನುವಂಥದ್ದು. ದೇಶದ ಮೊದಲ ಮರಣ ಲಿವಿಂಗ್ ವೀಲನ್ನು ಕೊಟ್ಟದ್ದು ಯಾರು ಅಂತಂದರೆ ಬಾಂಬೆ ಹೈಕೋರ್ಟ್. ಅದನ್ನು ಜಾರಿಗೆ ತಂದಿದ್ದು ಫಸ್ಟ್ ಯಾವುದು ಅಂದರೆ ಗೋವಾ ಅನ್ನುವಂಥದ್ದು. ಮಾಲ್ಡೀವ್ಸ್ ರೂಪೇ ಕಾರ್ಡನ್ನು ಒಪ್ಕೊಂಡಿದೆ. ರೂಪೇ 2012ರಲ್ಲಿ ಬಂತು. ಇನ್ನು ಮುಖ್ಯವಾಗಿ ನಮಗೆ ಗೊತ್ತಿರಬೇಕಾದಂಥ ಒಂದಷ್ಟು ಅಂಶಗಳಂದರೆ EPIಯಲ್ಲಿ 180ರಲ್ಲಿ 176ನೇ ಸ್ಥಾನ ಭಾರತಕ್ಕೆ ಬಂದಿದೆ. ಹವಾಮಾನದಲ್ಲಿ 133ನೇ ಸ್ಥಾನ ಬಂದಿದೆ. ಚೀತಾ ಯೋಜನೆಯನ್ನು ತಂದಿದ್ದಾರೆ. ನಮಿಬಿಯಾ ಮತ್ತು ಕೀನ್ಯಾದಿಂದ 12 ತಂದಿದ್ದರು. ಇದು ಮೊದಲು ಕೂನೋಗೆ ಬಂತು. ಕೂನೋದಿಂದ ಈಗ ಮಧ್ಯಪ್ರದೇಶದ ಗಾಂಧಿ ಸಾಗರಕ್ಕೆ ತಂದು ಬಿಡ್ತಾ ಇದ್ದಾರೆ ಅನ್ನುವಂಥದ್ದು. ಇಷ್ಟು ನಾವು ಇವತ್ತು ತಿಳ್ಕೊಂಡಿದ್ದೀವಿ. ನಿಮಗೆ ಖಂಡಿತವಾಗಿಯೂ ಕೂಡ ಈ ಒಂದಷ್ಟು ಪ್ರಚಲಿತ ವಿದ್ಯಮಾನಗಳು ತುಂಬ ಹೆಲ್ಪ್ ಆಗಿದ್ದಾವೆ ಅಂತ ನಾನು ಗಮನಿಸ್ತೀನಿ. ನಿಜಕ್ಕೂ ಹೆಲ್ಪ್ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಮತ್ತು ಈ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಇನ್ನಷ್ಟು ನೀವು ಮಾಡಿದರೆ ಅಂತಂದರೆ ಮತ್ತಷ್ಟು ಹುರುಪಿನೊಂದಿಗೆ ನಾವು ಓದುವುದ್ರ ಜೊತೆಗೆ ನಿಮಗೂ ಕೂಡ ತಿಳಿಸುವಂಥ ಕೆಲಸವನ್ನು ಮಾಡ್ತೀವಿ. ತಿಳ್ಕೋಬೇಕು, ಉಳ್ಕೋಬೇಕು. ಇಫ್ ಯು ವಾಂಟ್ ಟು ಎಕ್ಸಿಸ್ಟ್ ಯು ಶುಡ್ ಲರ್ನ್. ಇಲ್ಲ ಅಂದರೆ ಜಗತ್ತು ಓಡ್ತಾ ಇದೆ, ನಾವು ಕೂತ್ಕೊಂಡ್ಬಿಡ್ತೀವಿ. ಅದಕ್ಕೆ ಓದಿದರೆ ಯಾವತ್ತೂ ನಿಮಗೆ ಏನೂ ನುಕ್ಸಾನ್ ಆಗಲ್ಲ. ಸುಮ್ಮನೆ ಓದಬೇಡಿ, ಅರ್ಥ ಮಾಡ್ಕೊಂಡು ಓದಿ, ಸಾಧನೆಗಾಗಿ ಓದಿ, ಹಸಿವಿಗಾಗಿ ಓದಿ, ನಿಮ್ಮ ಬದುಕನ್ನು ನಿಮ್ಮ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಓದಿ, ನಿಮ್ಮ ತಂದೆ ತಾಯಿಗೋಸ್ಕರ ಓದಿ, ನಿಮ್ಮ ಜೀವನವನ್ನು, ನಿಮ್ಮ ನಂಬಿದವರ ಜೀವನವನ್ನು ಉತ್ತಮಪಡಿಸೋದಕ್ಕೋಸ್ಕರ ನೀವು ತ್ಯಾಗ ಮಾಡಲೇಬೇಕಾಗತ್ತೆ. ಹೋಪ್ ನೀವೆಲ್ಲರೂ ಅದ್ಭುತವಾಗಿ ಸಾಧನೆ ಮಾಡ್ತೀರಿ. ಮತ್ತಷ್ಟು ವಿಡಿಯೋಗಳಿಗಾಗಿ ವೇಟ್ ಮಾಡಿ. ಬರ್ತೀನಿ, ಮತ್ತೆ ನಿಮ್ಮ ಜೊತೆ ಕಾಣ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು.